ओम शांति, ओम शांति, ओम शांति, ओम। शिक्षाएं
ಓಂ ಶಾಂತಿ. ಇವತ್ತು ಅವ್ಯಕ್ತ ದಿನ, ಸ್ಮೃತಿ ದಿನ 18/1/2025। पिताश्री जी के पुण्य स्मृति दिवस पर प्रातः क्लास में सुनाने के लिए बाप दादा के मधुर अनमोल महावाक्य। ओम शांति। रूहानी बाप अभी तुम बच्चों से रूह रिहान कर रहे हैं, ಶಿಕ್ಷಾ ದೇ ರಹೇ ಹೇ। ಆತ್ಮಿಕ ತಂದೆ ನಾವು ಮಕ್ಕಳ ಜೊತೆಗೆ ಇವತ್ತು ಆತ್ಮಿಕ ಸಂಭಾಷಣೆ ಮಾಡ್ತಿದ್ದಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ। टीचर का काम है शिक्षा देना और गुरु का काम है मंजिल बताना। ಟೀಚರ್ ಕೆಲಸ ಶಿಕ್ಷಣವನ್ನ ಕೊಡೋದು, ಗುರುವಿನ ಕೆಲಸವಾಗಿದೆ ಗುರಿಯನ್ನ ತೋರಿಸೋದು। मंजिल है मुक्ति और जीवन मुक्ति की। ನಮ್ಮ ಗುರಿ ಏನು? मुक्ति ಮತ್ತು जीवन मुक्ति। मुक्ति के लिए याद की यात्रा बहुत जरूरी है और जीवन मुक्ति के लिए रचना के आदि मध्य अंत को जानना जरूरी है। ಬಾಬಾ ತಿಳಿಸ್ತಿದ್ದಾರೆ, ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯಕ। ಜೀವನ್ ಮುಕ್ತಿಗಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳುವುದು ಅತಿ ಅವಶ್ಯಕ। अब 84 का चक्र पूरा होता, अब वापस घर जाना है। ಈಗ 84 ಜನ್ಮದ ಚಕ್ರ ಪೂರ್ಣ ಆಯ್ತು, ನಾವೆಲ್ಲರೂ ಈಗ ವಾಪಸ್ ಹೋಗುವಂಥದ್ದು। ವಾಪಸ್ ಹೋಗುವುದು ಎಲ್ಲಿಗೆ? ಮುಕ್ತಿಧಾಮಕ್ಕೆ। ಮತ್ತೆ ಎಲ್ಲಿ ಬರಬೇಕು? ಜೀವನ್ ಮುಕ್ತಿಯಲ್ಲಿ ಬರಬೇಕು। अपने साथ ऐसी ऐसी बातें करने से बड़ी खुशी आएगी। ಈ ರೀತಿ ನಮ್ಮಲ್ಲಿ ನಾವೇ ಮಾತಾಡ್ಕೊಂಡ್ರೆ ಬಹಳಷ್ಟು ಖುಷಿ ಬರ್ತದೆ। और फिर दूसरों को भी खुशी में लाएंगे। ನಾವು ಖುಷಿಯಲ್ಲಿದ್ರೆ ಅನ್ಯರನ್ನು ಸಹಿತ ಖುಷಿಯಲ್ಲಿ ಬರುವಂತೆ ಮಾಡ್ತೀವಿ। दूसरों पर भी मेहर करनी है, रास्ता बताने की। ಅನ್ಯರಿಗೆ ಸ್ವಲ್ಪ ದಯೆ ತೋರಿಸ್ರಲ್ಲ, ದಾರಿಯನ್ನ ತೋರಿಸ್ಲಿಕ್ಕೆ। ನಮಗಂತೂ ಗೊತ್ತಾಯ್ತೀಗ ಎಲ್ಲಿಗೆ ಹೋಗುವ ದಾರಿ, ಮುಕ್ತಿಗೆ ಹೋಗುವ ದಾರಿ, ಜೀವನ್ ಮುಕ್ತಿಗೆ ಹೋಗುವ ದಾರಿ ನಮಗೆ ಗೊತ್ತಾಯ್ತು। ಈಗ ಬೇರೆಯವರಿಗೂ ಸಹಿತ ನಾವು ತೋರಿಸುವಂತಹ ದಯೆ ತೋರಿಸಿರಲ್ವಾ? ನಾವು ಖುಷಿಯಲ್ಲಿದ್ದೀವಿ ಅಂತಂದ್ಮೇಲೆ ಮತ್ತೊಬ್ಬರಿಗೂ ಖುಷಿಯಲ್ಲಿ ತರ್ತೀವಿ। तमो प्रधान से सतो प्रधान बनाने की रास्ता बताना है ना। ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ ಈಗ ಎಲ್ಲರಿಗೂ ಸಹ ದಾರಿಯನ್ನ ತೋರಿಸ್ಬೇಕಲ್ವಾ? बाबा ने तुम बच्चों को पुण्य और पाप की गहन गति भी समझाई। ಎಷ್ಟು ರಹಸ್ಯ ಹೇಳಿದ್ದಾರೆ ಬಾಬಾ। ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಇದರ ಆಳವಾದ ರಹಸ್ಯವನ್ನ ಬಾಬಾ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ। पुण्य क्या है और पाप क्या है? सबसे बड़ा पुण्य है ಹೇಳಿ, ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಯಾವುದು? बाप को याद करना और दूसरों को भी याद दिलाना। ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಏನಂದ್ರೆ ತಂದೆಯ ನೆನಪು ಮಾಡೋದು, ಮತ್ತೆ ಬೇರೆಯವರಿಗೂ ಸಹ ತಂದೆಯ ನೆನಪು ಮಾಡಿಸೋದು। ಮತ್ತಿನ್ನೇನ್ ಪುಣ್ಯ? ಎಲ್ಲರಿಗೂ ಸಂದೇಶ ಕೊಡೋದು। ಆಮೇಲೆ ಯಾವ್ದಾವ್ದ್ರಿಂದ ಪುಣ್ಯ? ಏನ್ ಮಾಡಿದರೆ ಪುಣ್ಯ? ಹೇಗೆ ಸೇವೆ ಮಾಡಿದರೆ? ಬಾಬಾ ತಿಳಿಸ್ತಿದ್ದಾರೆ, ದೊಡ್ಡ ಪುಣ್ಯ ತಂದೆಯ ನೆನಪು ಮಾಡೋದು, ಮತ್ತೆ ಬೇರೆಯವರಿಗೂ ನೆನಪು ಮಾಡಿಸೋದು। ಎರಡನೇದು ದೊಡ್ಡ ಪುಣ್ಯ ಏನಂದ್ರೆ ಸೆಂಟರ್ ಕೋಲ್ನ ಏನ್ ಮಾಡ್ಬೇಕ?
ಒಂದು ಸೇವಾ ಕೇಂದ್ರವನ್ನ ತೆರಿಬೇಕು. ನೆಕ್ಸ್ಟ್ ಬಾಬಾ ತಿಳಿಸ್ತಾರೆ, ತನ್ ಮನ್ ಧನ್ ದೂಸರೋं की ಸೇವಾ ಮೇ ಲಗಾನಾ. ತನುವನ್ನು, ಮನಸ್ಸನ್ನು, ಧನವನ್ನು ಅನ್ಯರ ಸೇವೆಯಲ್ಲಿ ತೊಡಗಿಸುವುದು. ಯಹ ಪುಣ್ಯ, ಇದು ಪುಣ್ಯ. ಈಗ ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನಂತ ಗೊತ್ತಾಯ್ತು. ಸಾಮಾನ್ಯವಾಗಿ ಈಗಾಗ್ಲೇ ಜನರ ಹತ್ರ ಮಾತಿದೆ, ಪರೋಪಕಾರವೇ ಪುಣ್ಯ ಅಂತ ಹೇಳಿ. ಪರೋಪಕಾರ ಅಂದ್ರೆ ಏನು, ನಾವು ನೆನಪಲ್ಲಿರ್ಬೇಕು, ಮತ್ತೊಬ್ಬರಿಗೂ ಬಾಬರವ್ರ ನೆನಪು ಬರುವಂತೆ ಮಾಡ್ಬೇಕು. ಆಮೇಲೆ ಆ ರೀತಿ ಅನೇಕರ ಸೇವೆ ಮಾಡ್ಲಿಕ್ಕೆ ಸೇವಾ ಕೇಂದ್ರ ತೆರಿಬೇಕು. ತನುಮನ ಧನದಿಂದ ಅನೇಕರ ಕಲ್ಯಾಣ ಮಾಡ್ಬೇಕು. ಸರಿ, ಯಹ ಪುಣ್ಯ. ಸಂಗ दोष में आकर व्यर्थ चिंतन पर चिंतन में अपना समय बर्बाद करना यह है पाप. ಬಾಬಾ ತಿಳಿಸ್ತಿದ್ದಾರೆ, ಸಂಘ ದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಮಾಡೋದು, ಪರಚಿಂತನೆಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದರೆ ಇದು ಪಾಪ. अगर कोई पुण्य करते करते पाप कर लेते हैं तो की कमाई सारी खत्म हो जाती है. ಬಾಬಾ ತಿಳಿಸ್ತಿದ್ದಾರೆ, ಪುಣ್ಯ ಮಾಡ್ತಾ ಇದ್ದೀವಿ, ಪುಣ್ಯ ಮಾಡ್ತಾ ಮಾಡ್ತಾ ಒಂದು ವೇಳೆ ಪಾಪವನ್ನ ಮಾಡಿದರೆ ನಾವು ಈಗಾಗಲೇ ಗಳಿಸಿದ ಸಂಪಾದನೆ ಎಲ್ಲ ಖತಮ್ ಆಗ್ತದೆ. ಹೇಗೆ ಸಂಪಾದನೆ ಖತಮ್ ಆಗ್ತದೆ? ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಮಾಡೋದು, ಪರಚಿಂತನೆಯಲ್ಲಿ ಸಮಯವನ್ನ ಹಾಳು ಮಾಡಿದರೆ ಈಗಾಗಲೇ ಗಳಿಸಿದ ಪುಣ್ಯ ಎಲ್ಲ ಸಂಪಾದನೆ ಖತಮ್ ಆಗ್ತದೆ. जो कुछ भी पुण्य किया वो सब खत्म हो जाता है. ನಾವೇನೇನ್ ಪುಣ್ಯ ಮಾಡಿದೀವೋ ಅವೆಲ್ಲವೂ ಸಹ ಖತಮ್ ಆಗ್ತದೆ. ಫಿರ್ ಜಮಾ ಕೆ ಬದಲೆ ನಾ ಹೋ ಜಾತಿ ಹೈ. ಜಮಾ ಆಗುವ ಬದಲು ನಾ ನಿಲ್ಲಾಗ್ಬಿಡ್ತದೆ, ಇಲ್ಲ ಅಂತ ಆಗ್ಬಿಡ್ತದೆ. ಪಾಪ ಅಷ್ಟೇ ಮಾತ್ರ ಅಲ್ಲ, ಪಾಪ ಕರ್ಮ ಮಾಡಿದರೆ ಇನ್ನೇನಾಗ್ತದೆ? ಪಾಪ ಕರ್ಮ ಮಾಡಿದರೆ ಈಗಾಗಲೇ ಸಂಪಾದನೆ ಮಾಡಿದ್ದು ಖತಮ್ ಆಗ್ತದೆ, ಈಗಾಗಲೇ ಮಾಡಿದ ಪುಣ್ಯ ಇಲ್ಲ ಅಂತ ಆಗ್ಬಿಡ್ತದೆ. ಆಮೇಲೆ ಪಾಪ ಕರ್ಮ ಮಾಡೋದ್ರಿಂದ सजा भी ज्ञानी तो आत्मा बच्चों के लिए 100 गुಣ है. ಬಾಬಾ ತಿಳಿಸ್ತಿದ್ದಾರೆ, ಜ್ಞಾನಿ ಆತ್ಮಗಳಿಗೆ ಪಾಪದ ಶಿಕ್ಷೆ 100 ಪಟ್ಟು ಅಂತ ಬಾಬಾ ತಿಳಿಸ್ತಾರೆ. ಯಾಕಂದ್ರೆ ಇವರಿಗೆಲ್ಲ ತಿಳಿದಿರ್ತೀವಲ್ಲ, ಜ್ಞಾನ ಗೊತ್ತಲ್ವಾ, ಪಾಪ ಪುಣ್ಯದ ಪ್ರಜ್ಞೆ ಇದೆ. ಏನ್ ಮಾಡಿದ್ರೆ ಪುಣ್ಯ ಅಂತ ಗೊತ್ತು, ಏನ್ ಮಾಡಿದ್ರೆ ಪಾಪ ಅಂತ ಗೊತ್ತು. ಗೊತ್ತಿಲ್ಲದೆ ಮಾಡಿದ್ರೆ ಒಂದು ರೀತಿ ಬೇರೆ, ಗೊತ್ತಿದ್ದುಕೊಂಡು ಜ್ಞಾನಿ ಆತ್ಮಗಳು ಏನಾದ್ರೂ ಪಾಪ ಕರ್ಮ ಮಾಡಿದ್ರೆ ಶಿಕ್ಷೆ ಎಷ್ಟು ಪಟ್ಟು? 100 ಪಟ್ಟು. ಕ್ಯೋಂಕಿ ಸದ್ಗುರುಕ್ಕೆ ನಿಂದಕ ಬನ್ ಜಾತೆ. ಸದ್ಗುರುವಿಗೆ ನಿಂದಕರಾಗಿ ಬಿಡ್ತಾರೆ. ಪಾಪ ಅಂದ್ರೇನೆ ಏನು? ಸದ್ಗುರುವಿನ ನಿಂದಕರು. ಗೊತ್ತಿದ್ದು ತಿಳಿದು ದಿನ ಕ್ಲಾಸ್ ಕೇಳ್ತಾ ಜನರಿಗೆಲ್ಲ ಗೊತ್ತು ಇವರು ಬ್ರಹ್ಮಕುಮಾರಿಯರಂತ ಗೊತ್ತಾಗಿ ಪಾಪ ಕರ್ಮ ಮಾಡಿದ್ರೆ ಸದ್ಗುರುವಿಗೆ ನಿಂದೆ ಮಾಡಿದಂತೆ. ಒಂದು ಕರ್ಮಕ್ಕೆ 100 ಪಟ್ಟಿನಷ್ಟು ಶಿಕ್ಷೆ ಇದೆ. इसलिए बाप शिक्षा देते हैं. क्या शिक्षा देते हैं? मीठे बच्चे कभी भी पाप कर्म नहीं करना, विकारों की चोट खाने से बचकर रहना. ಎಷ್ಟು ಪ್ರೀತಿಯಿಂದ ಶಿಕ್ಷಣ ಕೊಡ್ತಾರೆ ಬಾಬಾ. ಮಧುರ ಮಕ್ಕಳೇ, ಎಂದಿಗೂ ಪಾಪ ಕರ್ಮವನ್ನ ಮಾಡಬೇಡಿ, ವಿಕಾರದ ಯಾವ ಪೆಟ್ಟು ತಿನ್ನಬಾರ್ದು. ನಾವು ಅದರಿಂದ ರಕ್ಷಣೆಯಲ್ಲಿರ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಒಂದು ಕಡೆ ಬಾಬಾ ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಾರೆ, ಇನ್ನೊಂದು ಕಡೆ ಗುರುವಾಗಿ ನಮ್ಗೆ ಮಂಜಿಲ್ ತೋರಿಸಿದ್ರು. ಯಾವ ಮಂಜಿಲ? ಮುಕ್ತಿ, ಜೀವನ್ ಮುಕ್ತಿ. ಅದರ ಜೊತೆಗೆ ಮೀಟೆ ಬಚ್ಚೆ, ಇದು ಯಾರು ಮೀಟೆ ಬಚ್ಚೆ ಹೇಳೋರು? ತಂದೆ.
मीठे बच्चे कभी भी पाप कर्म नहीं करना, विकारों की चोट खाने से बच कर रहना। बाप का बच्चों पर लव है। ಬಾಬನಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದ್ದದ್ರಿಂದ तरस पड़ता है। ಮಕ್ಕಳ ಮೇಲೆ ಏನ್ ಬರ್ತದೆ ಬಾಬನಿಗೆ? ದಯೆ ಬರ್ತದೆ। बाप अनुभव सुनाते ही जब एकांत में बैठते ही तो पहले अनन्य बच्चे याद आते। ಬಾಬಾ ತನ್ನ ಅನುಭವವನ್ನ ಹೇಳ್ತಾರೆ। ಯಾವಾಗ ನಾನು ಏಕಾಂತದಲ್ಲಿ ಕೂತ್ಕೊಳ್ತೀನೋ, ಇದು ಯಾವ ಬಾಬಾ? ಬ್ರಹ್ಮ ಬಾಬಾ। ನಾನು ಯಾವಾಗ ಏಕಾಂತದಲ್ಲಿ ಕೂತ್ಕೊಳ್ತೀನೋ ನನಗೆ ಅನನ್ಯ ಮಕ್ಕಳು ನೆನಪಿಗೆ ಬರ್ತಾರೆ ಅಂತಾರೆ ಬಾಬಾ। ಯಾರು ಅನನ್ಯ ಮಕ್ಕಳು? ಅನ್ಯ ಕೋಯಿ ನಹಿ ಕರೆ, ಅನ್ಯರು ಯಾರೂ ಮಾಡದಿರುವುದನ್ನ ಮಾಡಿ ತೋರಿಸೋರೆ ಅನನ್ಯ ಮಕ್ಕಳು ಅಂತ ಬಾಬಾ ಹಿಂದೊಮ್ಮೆ ಮುರಳಿಯಲ್ಲಿ ತಿಳಿಸಿದ್ದಾರೆ। ಏಕಾಂತದಲ್ಲಿ ಕುಳಿತಾಗ ಬಾಬನಿಗೆ ಅನನ್ಯ ಮಕ್ಕಳು ನೆನಪಿ ಬರ್ತಾರೆ। ಅವ್ರು ಎಲ್ಲಿರ್ಬೋದು? ಬಲಾ ವಿಲಾಯತ್ ಮೇ ಹಿ ಅಥವಾ ಕಹಾ ಭಿ ಹೈ, कोई अच्छा सर्विसेबल बच्चा शरीर छोड़ जाता है तो उनकी आत्मा को भी याद कर सर्च लाइट देते ही। ಕೆಲವೊಮ್ಮೆ ಬಾಬಾ ನೋಡ್ತಾರೆ, ಒಳ್ಳೆ ಸೇವಾದಾರಿ ಮಕ್ಕಳು ದೇಹವನ್ನ ಬಿಟ್ಟಿದ್ರೆ ಅಂತ ಆತ್ಮಗಳಿಗೆ ಬಾಬಾ ಯಾದ್ ಕರ್ ಸರ್ಚ್ ಲೈಟ್ ದೇತೆ, ನೆನಪು ಮಾಡಿ ಬಾಬಾ ಸರ್ಚ್ ಲೈಟ್ ಕೊಡ್ತಾರೆ। ಮೊದಲಂತರ ಬಾಬಾ ನನಗೆ ಎಷ್ಟು ಪ್ರೀತಿ, ಅದಕ್ಕೆ तरस ಪಡ್ತಾ ಅಂತಾರ ಬಾಬಾ। ಇನ್ನೊಮ್ಮೆ ಅಂತಾರ ಬಾಬಾ, ಏಕಾಂತದಲ್ಲಿ ಕುಡಿತಾಗ ನನಗೆ ಆ ಸರ್ವಿಸೇಬಲ್ ಮಕ್ಕಳದ್ದು ನೆನಪಂದು ಅಂತ ಅನನ್ಯ ಮಕ್ಕಳ ನೆನಪಿ ಬರ್ತದೆ। ಕೆಲವೊಮ್ಮೆ ದೇಹ ಸರ್ವಿಸೇಬಲ್ ಇದ್ದುಕೊಂಡು ದೇಹ ಬಿಟ್ಟಂತ ಆತ್ಮಗಳಿದ್ದಾರಲ್ಲ, ಅವ್ರನ್ನ ನೆನಪು ಮಾಡಿ ನಾನು ಸರ್ಚ್ ಲೈಟ್ ಕೊಡ್ತೀನಿ ಅಂತಾರೆ ಬಾಬಾ। ಯಹ ತುಮ್ ಬಚ್ಚೆ ಜಾನ್ತೆ ಹೋ ಯಹಾ ದೋ ಬತ್ತಿಯಾ ಹೈ ಅಲ್ವಾ? ಈಗ ನಮ್ಮ ಮುಂದೆ 2 ದೀಪ ಇದೆ, दोनों लाइट इकट्ठी है। 2 बत्ती 2 लाइट ಜೊತೆ ಜೊತೆಗಿದೆ। ये दोनों जबरदस्त लाइट है। ಬಾಬಾ ಅಂತಾರೆ 2 ಲೈಟುಗಳು ಜಬರ್ದಸ್ತ್, ಇಷ್ಟು ಪವರ್ಫುಲ್। ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ। सवेरे का टाइम अच्छा है, स्नान कर एकांत में चले जाना चाहिए। ಬೆಳಗಿನ ಸಮಯ ಬಹಳ ಚೆನ್ನಾಗಿರ್ತದೆ, ಸ್ನಾನ ಮಾಡಿ ಏಕಾಂತದಲ್ಲಿ ಕುತ್ಕೋಬೇಕು। ಅಂದರ್ ಖುಷಿ ಬಿ ಬಹುತ್ ರಹನಿ ಚಾಹಿಯೆ, ಒಳಗೊಳಗೇನೆ ಬಹಳ ಖುಷಿ ಇರಬೇಕು ಅಂತ ಬಾಬಾ ತಿಳಿಸ್ತಾರೆ। बेहद का बाप बैठ बच्चों को समझाते हैं। मीठे बच्चे, ಈಗ ಯೋಗ ಸಬ್ಜೆಕ್ಟಿಗೆ ಸಂಬಂಧಪಟ್ಟು ಬಾಬಾ ಅನೇಕ ಮಾತನ್ನ ತಿಳಿಸ್ತಾರೆ। ಯೋಗ ಹೆಂಗ್ ಮಾಡಬೇಕು, ಯೋಗ ಮಾಡೋದ್ರಿಂದ ಏನಾಗ್ತದೆ, ಹೇಗ್ ಮಾಡ್ಬೇಕು, ಡೆಫಿನಿಷನ್ ಏನು? ಮುಕ್ತಿಗೋಸ್ಕರ ನಾವು ಯೋಗ ಮಾಡ್ಬೇಕು। ಬಾಬಾ ಅಂತಿದ್ದಾರೆ, मीठे बच्चे अपने को आत्मा समझ, मुझे बाप को और अपने घर को याद करो। ಬಾಬಾ ತಿಳಿಸ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳಿದು ನಾನು ತಂದೆಯನ್ನ ನೆನಪು ಮಾಡಿ ಮತ್ತು ಮನೆಯನ್ನ ನೆನಪು ಮಾಡಿ। ಬಚ್ಚೆ ಇಸ್ ಯಾದ್ ಕಿ ಯಾತ್ರಾ ಕೋ ಕಭಿ ಭೂಲ್ನಾ ನಹಿ, ಬಾಬಾ ತಿಳಿಸ್ತಿದ್ದಾರೆ, ಈ ನೆನಪಿನ ಯಾತ್ರೆಯನ್ನು ಎಂದಿಗೂ ಮರೆಯಬಾರದು। याद से 1 पॉइंट, याद से तुम पावन बनेंगे। ಬಾಬಾ ತಿಳಿಸ್ತಿದರೆ, ತಂದೆ ನೆನಪು ಮಾಡೋದ್ರಿಂದ ನಾವು ಪಾವನರಾಗ್ತೀವಿ। ಪಾವನ್ ಬನ್ನೆ ಬಿಗರ್ ತುಮ್ ವಾಪಸ್ ಘರ್ ಜಾ ನಹೀ ಸಕ್ತೆ, ನಾವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ। ಪಾವನ ಆಗದೆ ಆತ್ಮ ಮನೆಗೆ ಹೋಗುವುದಿಲ್ಲ। ಮುಖ್ಯ है ज्ञान और योग। बाप के पास यही बहुत बड़ा खजाना है जो बच्चों को देते हैं। इसमें योग की बहुत बड़ी सब्जेक्ट है। ಬಾಬನ ಹತ್ರ ದೊಡ್ಡ ಖಜಾನೆ ಇದೆ, ಜ್ಞಾನದ ಖಜಾನೆ, ಅದನ್ನ ಮಕ್ಕಳಿಗೆ ಕೊಡ್ತಾರೆ ಬಾಬಾ। ಜ್ಞಾನ ಕೇಳಿ ಕೇಳಿ ನಾವು ಏನ್ ಮಾಡ್ಬಿಡ್ತೀವಿ, ಯೋಗ ಮಾಡ್ತೀವಿ। ಯೋಗ ಅನ್ನುವಂಥದ್ದು ದೊಡ್ಡ ಸಬ್ಜೆಕ್ಟ್। बच्चे अच्छी रीति याद करते हैं। नेक्स्ट पॉइंट,
तो बाप की भी याद से याद मिलती है. ನಾವು ತಂದೆಯ ನೆನಪು ಎಷ್ಟು ಮಾಡ್ತೀವೋ ಆ ನೆನಪಿಗೆ ಪ್ರತಿಫಲವಾಗಿ ತಂದೆಯ ನೆನಪು ನಮಗೆ ಸಿಗುತ್ತದೆ. ತಂದೆ ನೆನಪಿನಿಂದ ಪಾವನರಾಗ್ತೀವಿ. ತಂದೆ ನೆನಪು ಮಾಡೋದ್ರಿಂದ ವಾಪಸ್ ಮನೆಗೆ ಹೋಗಲು ಸಾಧ್ಯ. ತಂದೆ ನೆನಪಿನಿಂದ ವಾಪಸ್ ನಮ್ಗೆ ನೆನಪು ಸಿಗ್ತದೆ. नेक्स्ट पॉइंट, याद से बच्चे बाप को खींचते हैं. ತಂದೆಯ ನೆನಪು ಮಾಡಿ 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 ಬಾಬನನ್ನು ನಾವು ಏನ್ ಮಾಡ್ತೀವಿ, ಅವನ ಗಮನವನ್ನ ನಮ್ ಕಡೆಗೆ ಎಳಿತೀವಿ. पिछाड़ी में आने वाले जो ऊंच पद पाते उसका आधार भी याद है. ತಂದೆಯ ನೆನಪಿನಿಂದ ಏನಾಗ್ತದೆ, ಶ್ರೇಷ್ಠವಾದ ಪದವಿ, ಶ್ರೇಷ್ಠವಾದ ಪದವಿ ಸಿಗುವುದು ಸಹ ನಾವು ತಂದೆಯ ನೆನಪು ಮಾಡೋದ್ರಿಂದ. वो कशिश करते हैं, कहते हैं ना बाबा रहम करो, बाबा कृपा करो. इसमें भी मुख्य चाहिए याद. ಬಾಬಾ ದಯೆ ತೋರಿಸು, ಬಾಬಾ ಕೃಪೆ ಮಾಡು ಅಂದ್ರೆ ಅರ್ಥ ಏನು, ಮುಖ್ಯ ಏನು, ತಂದೆಯ ನೆನಪು. ಯಾದ ಸೇ ಹಿ ಕರೆಂಟ್ ಮಿಲ್ತಿ ರಹೇಗಿ. ನೆಕ್ಸ್ಟ್ ಪಾಯಿಂಟ್, ತಂದೆಯ ನೆನಪಿನಿಂದ ನಮ್ಗೆ ಕರೆಂಟ್ ಸಿಗ್ತದೆ. ನೆಕ್ಸ್ಟ್, ಆತ್ಮ ಹೆಲ್ದಿ ಬಂತಿ ಹೈ. ತಂದೆಯ ನೆನಪಿನಿಂದ ಆತ್ಮ ಆರೋಗ್ಯವಂತರಾಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ತಂದೆಯ ನೆನಪಿನಿಂದ ಭರ್ಪೂರ್ ಹೋ ಜಾತಿ ಹೈ. ಆತ್ಮ ಏನಾಗ್ತದೆ, ಭರ್ಪೂರ್ ಆಗ್ಬಿಡ್ತದೆ. ಒಂದ ಎರಡ, ತಂದೆ ನೆನಪಿನಿಂದ ಪಾವನರಾಗ್ತೀವಿ. ತಂದೆ ನೆನಪಿನಿಂದ ಮನೆಗೆ ಹೋಗ್ತೀವಿ. ತಂದೆ ನೆನಪು ಮಾಡೋದ್ರಿಂದ ಬಾಬನ್ನು ನೆನಪು ಮಾಡ್ತಾರೆ. ತಂದೆ ನೆನಪು ಮಾಡೋದ್ರಿಂದ ಬಾಬನನ್ನ ನಮ್ ಕಡೆಗೆ ಎಳಿತೀವಿ. ತಂದೆ ನೆನಪು ಮಾಡೋದ್ರಿಂದ ಶ್ರೇಷ್ಠ ಪದವಿಯನ್ನ ಪಡ್ಕೋತೀವಿ. ತಂದೆ ನೆನಪು ಮಾಡೋದ್ರಿಂದ ಕರೆಂಟ್ ಸಿಗ್ತದೆ. ನಾವು ಆತ್ಮ ಹೆಲ್ದಿ ಆಗ್ತೀವಿ, ನಾವು ಆತ್ಮ ಭರ್ಪೂರ್ ಆಗ್ತೀವಿ. कोई समय बाप को किसी बच्चे को करंट देनी होती है तो नींद भी फिट जाती है. ಬ್ರಹ್ಮ ಬಾಬಾ ತಿಳಿಸ್ತಾರೆ, ನಾನು ಕೆಲವೊಮ್ಮೆ ಮಕ್ಕಳಿಗೆ ಕರೆಂಟ್ ಕೊಡ್ಬೇಕಾಗ್ತದೆ. ಕರೆಂಟ್ ಕೊಡ್ಬೇಕಂತಂದ್ರೆ ನನ್ನ ನಿದ್ರೆನೆ ಹೋಗ್ಬಿಡ್ತದೆ ಅಂತಾರೆ ಬಾಬಾ. ये फुर्ना लगा रहता है, फलाने को करंट देनी है. ಯಾರಿಗೆ? ಬ್ರಹ್ಮ ಬಾಬನಿಗೆ ಒಳಗೊಳಗೇನೆ ಅಯ್ಯೋ ಇಂಥ ಮಗುವಿಗೆ ನಾನು ಏನ್ ಕೊಡ್ಬೇಕು, ಕರೆಂಟ್ ಕೊಡ್ಬೇಕು, ಕರೆಂಟ್ ಕೊಡ್ಬೇಕು. तुम जानते हो करंट मिलने से नेक्स्ट पॉइंट आयु बढ़ती है. ಕರೆಂಟ್ ಸಿಗುವುದಂದ್ರೆ ಏನರ್ಥ, ನಾವು ತಂದೆ ನೆನಪು ಮಾಡ್ಬೇಕು. ಅಷ್ಟೊತ್ತಿಗೆ ಬಾಬಾ ಏನ್ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ. ಕರೆಂಟ್ ಪಡ್ಕೊಳ್ಳೋದ್ರಿಂದ ಆಯುಷ್ಯ ನಮ್ದು ವೃದ್ಧಿ ಆಗ್ತದೆ. ನೆಕ್ಸ್ಟ್ ಯಾವುದು, ಬಾಬಾ ಹೇಳ್ತಾರೆ ಎವರ್ ಹೆಲ್ದಿ ಬಂತೆ ಹಿ. ಎವರ್ ಹೆಲ್ದಿ, ಸದಾ ಕಾಲಕ್ಕೂ ನಾವು ಆರೋಗ್ಯವಂತರಾಗ್ತೀವಿ, ಆಯುಷ್ಯವಂತರಾಗ್ತೀವಿ. ಐಸೆ ಬಿ ನಹಿ ಏಕ ಜಗ ಬೈಟು ಯಾದ್ ಕರ್ನಾ. ಹಾಗಾದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕುಂತು ತಂದೆ ನೆನಪು ಮಾಡ್ತಾ ಕುತ್ಕೊಳ್ಳೋಣವ. ಬಾಬಾ ತಿಳಿಸ್ತಾರೆ, ಚಲ್ತೆ ಫಿರ್ತೆ ಭೋಜನ್ ಖಾತೆ ಕಾರ್ಯ ಕರ್ತೆ ಬಿ ಬಾಪುಕೋ ಯಾದ ಕರೋ. ನಡೆಯುವಾಗ, ತಿರುಗುವಾಗ, ಭೋಜನವನ್ನ ಊಟ ಮಾಡುವಾಗ, ಕೆಲಸ ಮಾಡ್ತಾ ಇರುವಾಗ ತಂದೆಯನ್ನು ನೆನಪು ಮಾಡಿ. दूसरों को करंट देनी है तो रात्रि को भी जागो. ಈಗ ನಾನ್ ನೆನಪು ಮಾಡೋದ್ರಿಂದ ಬಾಬಾ ನನ್ಗೆ ಕರೆಂಟ್ ಕೊಡ್ತಾರ. ಈಗ ಬೇರೆಯವರಿಗೆ ಕರೆಂಟ್ ಕೊಡ್ಬೇಕಾದ್ರೆ ನೀವು ಅಮೃತ ವೇಳೆ ರಾತ್ರಿಗೂ ಸಹಿತ ಏನ್ ಮಾಡಿ, ಎದ್ದು ಕೂತ್ಕೊಳ್ಳಿ. ಈಗ ನೆನಪಿನ ಬಗ್ಗೆ ಏನೇನಂದ್ರು ಬಾಬಾ, ಏನಾಗ್ತದೆ ಅನ್ನೋದು ಒಂದ್ ಸೈಡ್ ಬರಿತಾ ಹೋಗ್ರಿ. ನೆನಪು ಅಂದ್ರೆ ಏನು, अपने को आत्मा समझ बाप को और अपने घर को याद करो. ಇನ್ನೊಂದು ಪಾಯಿಂಟ್, ಚಲ್ತೆ ಫಿರ್ತೆ ಭೋಜन खाते कार्य करते भी बाप को याद करो और दूसरों को करंट देनी है तो रात्रि को भी जागो. रात्रि को भी जागकर याद करो अंतले अर्थ. जागो. बच्चों को समझाया है, सवेरे उठकर जितना बाप को याद करेंगे उतना कशिश होगी. ನೆಕ್ಸ್ಟ್ ಪಾಯಿಂಟ್, ತಂದೆಯನ್ನ ಅಮೃತ ವೇಳೆ ಎದ್ದು ಎಷ್ಟು ತಂದೆ ನೆನಪು ಮಾಡ್ತೀವೋ ಅಷ್ಟು ಕಶಿಶು ಹೋಗಿ ಅಂದ್ರೆ ಏನರ್ಥ, ಆಕರ್ಷಣೆ ಆಗ್ತದೆ.
ಬಾಪ್ ಬಿ ಸರ್ಚ್ ಲೈಟ್ ದೇಂಗೆ. ಮೊದಲಂದ್ರೆ ಬಾಬನ ಗಮನವನ್ನ ಸೆಳಿತೀವಿ, ಬಾಬನನ್ನು ನಮ್ ಕಡೆಗೆ ಏನ್ ಮಾಡ್ತೀವಿ, ಆಕರ್ಷಣೆ ಮಾಡ್ತೀವಿ. ಬಾಬನು ಸಹಿತ ನಮಗೆ ತಂದೆ ನೆನಪು ಮಾಡೋದ್ರಿಂದ ಸರ್ಚ್ ಲೈಟ್ ಕೊಡ್ತಾರೆ. ಬಾಬನು ಸರ್ಚ್ ಲೈಟ್ ಕೊಡ್ತಾರೆ. आत्मा को याद करना अर्थात सर्च लाइट देना, फिर इसको कृपा कहो, आशीर्वाद कहो. आत्मा को याद करना ಅಂದ್ರೆ ಸರ್ಚ್ ಲೈಟ್ ದೇನಾ, इसको कृपा कहो, ಆಶೀರ್ವಾದ ಕಹೋ. ಬಾಬಾ ನಮ್ಮ ಆತ್ಮಗಳನ್ನ ನೆನಪು ಮಾಡಿದ್ರೆ ಸಾಕು, ಏನ್ ಸಿಕ್ಕಿದಂತೆ ನಮಗೆ? ಸರ್ಚ್ ಲೈಟ್ ಅಥವಾ ಕೃಪೆ ಅಥವಾ ಆಶೀರ್ವಾದ ಸಿಕ್ಕಿದಂತೆ. तुम बच्चे जानते हो ये अनादि बना बनाया ड्रामा है. ಈಗ ಬನ್ನಿ, ಒಂದೇನು ಮುಕ್ತಿಗಾಗಿ ಏನು, ಮುಕ್ತಿಗಾಗಿ ಏನು? ಯಾದಕಿ ಯಾತ್ರಾ. ಜೀವನ್ ಮುಕ್ತಿಗೆ ಏನು? रचना के आदि मध्य अंत्य को जानना. रचना के आदि मध्य अंत्य को जानना. तुम बच्चे जानते हो ये अनादि बना बनाया ड्रामा है. यह हार जीत का खेल है. ಇದು ಮಾಡಿ ಮಾಡಲ್ಪಟ್ಟ ನಾಟಕ. ಇದು ಸೋಲು ಗೆಲುವಿನ ಆಟ. जो होता है वो ठीक है. ಏನೇನ್ ಆಗ್ತಾ ಇದೆನೋ ಅವೆಲ್ಲ ಸರಿಯಾಗಿಯೇ ಇದೆ. ಕ್ರಿಯೇಟರ್ को ಡ್ರಾಮಾ ಜರೂರ್ ಪಸಂದ್ ಹೋಗಾನ. ಈ ನಾಟಕದ ಕ್ರಿಯೇಟರ್ ಯಾರು, ರಚಯಿತ ಯಾರು? ಶಿವಬಾಬಾ. ಅವನಿಗೆ ಈ ನಾಟಕ ಪಸಂದ್. तो क्रिएटर के बच्चों को भी पसंद होगा ना ಈ ನಾಟಕ ನೋಡಿ. ನಾವೆಲ್ಲ ರಚನೆ, ನಮಗೂ ಸಹಿತ ಈ ನಾಟಕ ಪಸಂದ, ಎಲ್ಲರಿಗೂ ಪಸಂದ ಅಲ್ಲ. ರಚಯಿತನಿಗೆ ಪಸಂದ್ ತಂದ ಮೇಲೆ ನಾವು ರಚನೆಗೆ ಪಸಂದ್ ಆಗಿರ್ಲೇಬೇಕಲ್ಲ. ಏನ್ ಪಸಂದ್? जो होता है वह ठीक है. इस ड्रामा में बाप एक ही बार बच्चों के पास बच्चों की दिल व जान सिक्वा प्रेम से याद करने आते हैं. ಈ ಡ್ರಾಮಾದ ಇನ್ನೊಂದು ರಹಸ್ಯ ಏನು? ಈ ನಾಟಕದಲ್ಲಿ ಬಾಬಾ ಒಂದೇ ಒಂದು ಬಾರಿ ಮಕ್ಕಳ ಬಳಿ ಬರ್ತಾರೆ. ಯಾಕೆ ಬರ್ತಾರೆ? ದಿಲ್ವಾ ಜಾನ್ ಸಿಕ್ವಾ ಪ್ರೇಮ್ ಸೆ ಸೇವಾ ಕರ್ನೆ ಆತೆ ಹಿ. ದಿಲ್ವಾ ಜಾನ್ ಹೃದಯ ತುಂಬಿ ಪ್ರಾಣ ತುಂಬಿ ಪ್ರೇಮದಿಂದ ಮಕ್ಕಳ ಸೇವೆಯನ್ನ ಮಾಡಲಿಕ್ಕೆ ಈ ಕಲ್ಪದಲ್ಲಿ 5000 ವರ್ಷದ ನಾಟಕದಲ್ಲಿ ಬಾಬಾ ಒಂದೇ ಒಂದು ಬಾರಿ ಬರ್ತಾರೆ. ಬಾಪು ಕೋ ತೋ ಸಬ್ ಬಚ್ಚೆ ಪ್ಯಾರೆ. ಬಾಬನಿಗೆ ಎಲ್ಲಾ ಮಕ್ಕಳು ಬಹಳ ಪ್ರಿಯ. ತುಮ್ ಜಾನ್ತೆ ಹೋ ಸತ್ಯುಗ ಮೇ ಬಿ ಸಬ್ ಏಕ ದೋ ಕೋ ಬಹುತ್ ಪ್ಯಾರ್ ಕರ್ತೆ. ಈಗ ಬಾಬಾ ನಮ್ಮ ಹತ್ತಿರ ಬಂದು ಎಷ್ಟು ಪ್ರೀತಿಯಿಂದ ಸೇವೆ ಮಾಡ್ತಿದ್ದಾರೆ. ಇದರ ಪರಿಣಾಮವಾಗಿ ಸತ್ಯಯುಗದಲ್ಲಿ ನಾವೆಲ್ಲರೂ ಪರಸ್ಪರ ಬಹಳ ಪ್ರೀತಿಯಲ್ಲಿ ಇರ್ತೀವಿ. जानवर में भी प्यार रहता है. ऐसे कोई जानवर नहीं होते जो प्यार से ना रहे. ಪ್ರೀತಿ ಇಲ್ಲದಿರುವಂತಹ ಪ್ರಾಣಿಗಳೇ ಸ್ವರ್ಗದಲ್ಲಿ ಇರುವುದಿಲ್ಲ. तो तुम बच्चों को यहाँ मास्टर प्यार का सागर बनना है. ನಾವು ಮಕ್ಕಳೀಗ ತಂದೆ ಜೊತೆಗೆ ಬಾಬಾ ಅಂತೂ ಬಂದಿರುವುದೇ ಯಾತಕ್ಕೋಸ್ಕರ? ದಿಲ್ವಾ ಜಾನ್ ಸಿಕ್ವಾ ಪ್ರೇಮ್ ಸೆ ಬಚ್ಚೋं की ಸೇವಾ करने के लिए. ನಾವು ಮಕ್ಕಳು ಸಹಿತ ಈಗ ಹೇಗಿರ್ಬೇಕು? ಮಾಸ್ಟರ್ ಪ್ರೀತಿಯ ಸಾಗರ. यहाँ बनेंगे तो वह संस्कार अविनाशी बन जाएंगे. ಸತ್ಯುಗದಲ್ಲಿ ಸಹಿತ ಪರಸ್ಪರ ಪ್ರೀತಿಯಲ್ಲಿ ಇರ್ತೀವಿ. बाबा कहते हैं कल्प पहले मिसल हुबहु फिर से प्यारा बनाने आया हूँ. ಕಲ್ಪದ ಹಿಂದಿನಂತೆ ನಾನು ಮತ್ತೆ ಪುನಃ ಎಲ್ಲರ ಜೊತೆಗೆ ಪ್ಯಾರ ಮಾಡ್ಲಿಕ್ಕೆ, ನಿಮ್ಮನ್ನು ಸಹಿತ ಪ್ಯಾರ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ. कभी किसी बच्चे का गुस्से का आवाज सुनते ही तो बाप शिक्षा देते. ಕೆಲವು ಮಕ್ಕಳು ಸಿಟ್ಟಿನ ಆವಾಜ್ ಕೇಳಿ ಬರ್ತದೆ ಕೆಲವು ಮಕ್ಕಳಿಂದ, ಆವಾಗ ಬಾಬಾ ಶಿಕ್ಷಣ ಕೊಡ್ತಾರೆ. ಬಚ್ಚೆ ಏನ್ ಶಿಕ್ಷಣ ಕೊಟ್ಟಿದ್ದಾರೆ ಬಾಬಾ ನೆನಪು ಮಾಡ್ಕೊಳ್ಳಿ.
शिक्षा देते ही बच्चे गुस्सा करना ठीक नहीं है, ಸಿಟ್ಟು ಮಾಡೋದು ಒಳ್ಳೆಯದಲ್ಲ. इससे तुम भी दुखी होंगे, दूसरों को भी दुखी करेंगे. ಸಿಟ್ಟು ಮಾಡೋದ್ರಿಂದ ನಾವು ದುಃಖಿಗಳಾಗ್ತೀವಿ, ಮತ್ತೆ ಅನ್ಯರನ್ನು ದುಃಖಿಯನ್ನಾಗಿ ಮಾಡ್ತೀವಿ. ಆದ್ರಿಂದ मीठे बच्चे कभी भी गुस्सा नहीं करना, गुस्सा करना ठीक नहीं है. बाप सदा काल का सुख देने वाला है, तो बच्चों को भी बाप समान बनना. मीठे बच्चे क्या करना? ಬಾಬಾ ಅಂತಾರೆ ಬಹಳ ಸುಖ ಕೊಡುವಂತವನು ಬಾಬಾ, ಸದಾ ಕಾಲದ ಸುಖವನ್ನ ಕೊಡುವಂತವರು. ಅಂತ ತಂದೆಯ ಮಕ್ಕಳು ನಾವು ಸಹ ತಂದೆಯ ಸಮಾನ ಇರ್ಬೇಕು. ಏಕ ದೋಕೋ ಕಭಿ ದುಃಖ ನಹೀ ದೇನಾ. ಹ್ಞೂನ್ರಿ ಬಾಬನಿಗೆ, ಬಾಬಾ ಎಂದಿಗೂ ಸಹಿತ ನಾನು ಯಾರಿಗೂ ದುಃಖ ಕೊಡಂಗಿಲ್ಲ. ಮಕ್ಕಳೇ ಪರಸ್ಪರ ಎಂದಿಗೂ ದುಃಖ ಕೊಡಬಾರ್ದು. ಮತ್ತೆ ಹೆಂಗಿರ್ಬೇಕಂದ್ರು ಬಾಬಾ? ಬಹಳ ಪ್ರೀತಿಯಲ್ಲಿ. ಇಂಗ್ಲಿಷ್ ಅಲ್ಲಿ ಹೇಳಿ, ಬಹುತ್ ಬಹುತ್ ಲವ್ಲಿ ಬನ್ನ ಹೇ. ಬಹಳಷ್ಟು ಹೆಂಗಿರ್ಬೇಕು ನಾವು? ಲವ್ಲಿ ಆಗಿರ್ಬೇಕು. ಲವ್ಲಿ ಬಾಬಾ को बहुत लव से याद करेंगे तो अपना भी कल्याण, दूसरों का भी कल्याण करेंगे. ಲವ್ಲಿಯಲ್ಲಿ ಲವ್ಲಿ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆವಾಗ ನಮ್ಮ ಕಲ್ಯಾಣನೂ ಆಗ್ತದೆ, ಅನ್ಯರ ಕಲ್ಯಾಣನೂ ಆಗ್ತದೆ ಅಲ್ವಾ? ನೆನಪಿನ ಬಗ್ಗೆ ಇನ್ನೇನಾಯ್ತು ಪಾಯಿಂಟ್? ಒಂದು अपने को आत्मा समाज, बाप को याद करना. आमेले ಏನಂದ್ರು बाबा घर को भी याद करना. चलते फिरते भोजन खाते कार्य करते भी बाप को याद करो. दूसरों को करंट देने है तो रात में जाग कर याद करो ಅಲ್ವಾ? ಇದು ಹೇಳ್ತಾ ಈಗ ಏನಂತಾರೆ ಬಾಬಾ? ಲವ್ಲಿ बाप को बहुत लव से याद करेंगे तो अपना भी कल्याण, दूसरों का भी कल्याण करेंगे. अभी विश्व का मालिक तुम्हारे पास मेहमान बनकर आया है. ವಿಶ್ವದ ಮಾಲೀಕ ನಮ್ಮ ಬಳಿ ಅತಿಥಿಯಾಗಿ ಬಂದಿದ್ದಾರೆ. ಯಾಕೆ ಅತಿಥಿಯಾಗಿ ಬಂದಾರೆ? ಅಲ್ಲ, ನಿಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ ಅಂದ್ರೆ ಏನರ್ಥ? ನಿಮ್ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ ಅಂದ್ರೆ ಏನರ್ಥ? ನಿಮ್ಮನೆಗೆ ಮನೆಯ ಮಕ್ಕಳು ಬಂದಿದ್ದಾರೆ ಅಂದ್ರೆ ಏನರ್ಥ? ಅತಿಥಿಗಳು ಬಂದಾರ ಅಂದ್ರೆ ಸದ್ಯದಲ್ಲೇ ವಾಪಸ್ ಯಾವಾಗ ಹೋಗ್ತಾರಂತ ನೋಡ್ತೀರಿ ನೀವು? ನೋಡ್ತೀರೋ ಇಲ್ಲ? ಅತಿಥಿಗಳು ಬಂದು ಇದು ನನ್ನೇ ಮನೆ ಅಂತ ಕೂತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ? ಅತಿಥಿಗಳು ಹಂಗಿರಂಗಿಲ್ಲ. ಅತಿಥಿಗಳು ಬರುವಾಗನೇ ವಾ ಇವರು ಸ್ವಲ್ಪ ದಿನಕ್ಕೆ ನಮ್ಮ ಮನೆಗೆ ಇರ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅಂಡರ್ಸ್ಟುಡ್. ಬಾಬಾ ಈ ಜಗತ್ತಿಗೆ ಬಂದಿರುವುದು ಅತಿಥಿಯಾಗಿ ಅಂದ್ರೆ ಅರ್ಥ ಏನು? ನಾನು ಸ್ವಲ್ಪ ಸಮಯ ಇರ್ಲಿಕ್ಕೆ ಬಂದಿದ್ದೀನಿ, ನಿಮ್ಮ ಹಂಗೆ ಸಾಧ್ಯ ಇಲ್ಲೇ ಕುಂತು ಬಿಡ್ಲಿಕ್ಕೆ ನಾನು ಬಂದಿಲ್ಲ, ಸ್ವಲ್ಪ ಸಮಯಕ್ಕೋಸ್ಕರ ಬಂದಿದ್ದೀನಿ ಅಂತ ಅರ್ಥ. ಅದಕ್ಕೆ ಮೆಹಮಾನ್ ಬನ್ಕರ್ ಆಯಾ ಹೈ. ಮೊದಲಂದ್ರು ಬಾಬಾ, ಏನಂದ್ರು ಬಾಬಾ? ಹೆಂಗ್ ಬಂದಿನಿ ಅಂತಂದ್ರು? ಹೇಗ್ ಬಂದಿದ್ದೀನಿ ಅಂತಂದ್ರು? ಈಗ ಮೆಹಮಾನ್ ಬನ್ಕರ್ ಆಯಾ ಹೈ. ಮೊದಲಂದ್ರು ಬಾಬಾ बच्चों पर लव है तो तरस पड़ता है ना, बच्चों को सर्चಲೈಟ್ देना है ना. ಅದಕ್ಕೆ ಏನ್ ಮಾಡ್ತಾರೆ ಬಾಬಾ? ನಾನು ಬಂದಿದ್ದೀನಿ ಅಂತ ಬಾಬಾ ತಿಳಿಸ್ತಾರೆ. ಮಕ್ಕಳನ್ನ ವಾಪಸ್ ಮನೆ ಕರ್ಕೊಂಡೋಗೋಸ್ಕರ ಬಂದಿದ್ದೀನಿ. ಈಗ ಬಾಬಾ ಹೇಳ್ತಾರೆ ಮೆಹಮಾನ್ ಆಗಿ ನಾನು ಬಂದಿದ್ದೀನಿ. तुम बच्चों के सहयोग से ही विश्व का कल्याण होना है. ಸ್ವಲ್ಪ ಸಮಯ ಇರ್ತೀನಿ, ನಾನು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಫುಲ್ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ, ಆದ್ರೆ ನಿಮ್ಮ ಸಹಯೋಗ ತಗೊಂಡು ವಿಶ್ವ ಕಲ್ಯಾಣ ಮಾಡ್ತೀನಿ ಅಂತಾರೆ ಬಾಬಾ. जैसे तुम रूहानी बच्चों को बाप अति प्यारा लगता, वैसे बाप को भी तुम रूहानी बच्चे बहुत प्यारे लगते हैं. ನಾವು ಮಕ್ಕಳಿಗೆ ಆತ್ಮಿಕ ತಂದೆ ಬಹಳ ಪ್ರಿಯ ಅನಿಸ್ತಾರೆ ಅಲ್ವಾ? ಎಲ್ಲಕ್ಕಿಂತ ನಮಗೆ ಲವ್ಲಿ ಯಾರು? ಬಾಬಾ. ಬಾಬಾ ಹೇಳ್ತಾರೆ ನನ್ಗೂ ಸಹಿತ ನೀವು ಮಕ್ಕಳಂದ್ರೆ ಬಹಳ ಪ್ರೀತಿ. ಕ್ಯೋಂಕಿ ಯಾಕೆ ಹೇಳಿ? ಮಕ್ಕಳಂದ್ರೆ ಬಹಳ ಪ್ರೀತಿ ಯಾಕೆ? तुम ही श्रीमत पर सारे विश्व का कल्याण करने वाले हो. ಬಾಬಾ ಹೇಳ್ತಿದ್ದಾರೆ ತಂದೆ ಬಂದಿರುವುದು ಸಹಿತ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ
ನಮ್ಮ ಸಹಯೋಗವನ್ನ ತಗೊಂಡು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಬಾಬಾ ತಿಳಿಸಿದ್ರು. ಸ್ವಲ್ಪ ಸಮಯಕ್ಕೋಸ್ಕರ ಬಂದಿದ್ದೀನಿ, ನಿಮ್ಮ ಸಹಯೋಗ ತಗೊಂಡು ನಾನು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾವು ಬಾಬರವರಿಗೆ ಸಹಯೋಗ ಕೊಡುದಂದ್ರೆ ಏನರ್ಥ? ಅವನು ಬಂದ, ಅವನು ಹೇಳ್ದಂಗೆ ನಾವು ಕೇಳಲಿಕ್ಕೇನೆ ತಯಾರಿಲ್ಲ, ನಮ್ಮ ಸಹಯೋಗ ಸಿಗ್ತದ ಅವನಿಗೆ? ಬಾಬಾ ಅಂತಾರೆ, ತುಮ್ ಹಿ ಶ್ರೀಮತ ಪರ್ ಸಾರೆ ವಿಶ್ವ ಕಾ ಕಲ್ಯಾಣ ಕರ್ನೆ ವಾಲೆ ಹೋ. ನೀವು ಸಹ ನಾನು ಕೊಡುವ ಮತದ ಪ್ರಕಾರ ನಡೆದು ವಿಶ್ವ ಕಲ್ಯಾಣವನ್ನ ಮಾಡುವವರು. ಅಭಿ ತುಮ್ ಯಹಾ ಈಶ್ವರಿಯ ಪರಿವಾರ ಮೇ ಬೈಠೆ ಹೋ. ನಾವೆಲ್ಲರೂ ಎಲ್ಲಿ ಕೂತ್ಕೊಂಡಿದ್ದೀವಿ ಈಗ ಬಾಬಾ ಬಂದು ಎಲ್ಲ ಮಕ್ಕಳ ಸಹಯೋಗವನ್ನ ತಗೊಂಡು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಒಂದು ಗ್ರೂಪ್ ಅನ್ನ ಈಗ ತಯಾರು ಮಾಡಿದ್ದಾರೆ. ಈ ಗ್ರೂಪ್ ಹೆಂಗಿದೆ ಅಂತಂದ್ರೆ, ಶ್ರೀಮತದ ಪ್ರಕಾರ ನಾವು ಯಾರು? ವಿಶ್ವ ಕಲ್ಯಾಣ ಮಾಡುವವರು. ಈಗ ಇದು ಎಂತ ಪರಿವಾರ ಆಯ್ತಿದ್ದು? ಈಶ್ವರ ಬಂದು ಒಟ್ಟು ಸೇರಿಸಿದ ಪರಿವಾರ. ಆದ್ರಿಂದ ಇದು ಈಶ್ವರಿಯ ಪರಿವಾರ ಮೇ ಆಪ್ ಬೈಠೆ ಹೋ. ಬಾಬಾ ಎಲ್ಲಿದ್ದಾರೆ? बाप सम्मुख बैठा है. अभी तुम यहाँ ईश्वरीय परिवार में बैठे हो, बाप सम्मुख बैठा है. तुम से खाऊं, तुम से बैठूं. तुम जानते हो शिव बाबा इसमें आकर कहते ही, मीठे बच्चे देह सहित देह के सभी संबंधों को भूल माम एकम याद करो. ಗೊತ್ತಿದ್ದೇನೆ ನಿಮಗೆ, ನಾನೀಗ ಇವರ ಶರೀರದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಯಹ ಅಂತಿಮ ಜನ್ಮ ಹೈ, ಯಹ ಪುರಾನಿ ದುನಿಯಾ ಪುರಾನಿ ದೇಹ ಖಲಾಸ್ ಹೋ ಜಾನಿ ಹೈ. ಬಾಬಾ ಹೇಳ್ತಿದ್ದಾರೆ, ಇದು ಅಂತಿಮ ಜನ್ಮ, ಇದು ಹಳೆಯ ಜಗತ್ತು. ಹಳೆಯ ಜಗತ್ತು ಸದ್ಯದಲ್ಲೇ ಖಲಾಸ್ ಆಗ್ಲಿಕ್ಕಿದೆ. ಕಹಾವತ್ ಬಿ ಹೆನ, ಆಪ್ ಮುಯೆ ಮರ್ ಗಯಿ ದುನಿಯಾ. ನಾವು ಸತ್ರೆ ನಮ್ಮ ಪಾಲಿಗೆ ಇಡೀ ಜಗತ್ತೇ ಸತ್ತಂತೆ. ಪುರುಷಾರ್ಥಿ ಕೆ ಲಿಯೆ ಥೋಡಾ ಸಾ ಸಂಗಮ ಕಾ ಸಮಯ ಹೈ. ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನ ಸಂಘಟಿಸಿ ನಾವು ಹೇಗಿರ್ಬೇಕಂತ ತಿಳಿಸಿ, ಈಗ ಯಾವ ರೀತಿ ವಿಶ್ವ ಕಲ್ಯಾಣ ಮಾಡ್ಬೇಕಂತ ಹೇಳಿ, ಯಾವ ಸಮಯದಲ್ಲಿದ್ದೀವಿ ಅಂತ ಹೇಳಿ, ಹಳೆಯ ಜಗತ್ತು ಹಳೆಯ ಕಲಾಸ ಆಗ್ಲಿಕ್ಕಿರೋದ್ರಿಂದ ದೇಹ ಸಹಿತ ಎಲ್ಲ ಸಂಬಂಧವನ್ನ ಮರೀರಿ ಅಂತ ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಿದ್ದಾರೆ. ಪುರುಷಾರ್ಥ ಕೇಳಿಯೇ ಥೋಡಾ ಸಾ ಸಂಗಮ ಕಾ ಸಮಯ ಹೈ. ಬಾಬನಿಗೆ ಬಡ ಹೇಳಿ ಹೋಗ್ಬಿಡ್ಬೋದಾಗಿತ್ತು, ಹಾಂಗ್ ಮಾಡಿಲ್ಲ. ಅತಿಥಿಯಾಗಿ ಬಂದಾರಂದ್ರೆ ಏನರ್ಥ? ಬಂದು ಸ್ವಲ್ಪ ಸಮಯ ನಮ್ಮ ಜೊತೆಗಿದ್ದು ಪುರುಷಾರ್ಥ ಮಾಡಿಸಿ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿ ಸ್ವರ್ಗಕ್ಕೆ ಬೇಕಾಗುವ ಸಂಸ್ಕಾರವನ್ನ ಪರಿವರ್ತನೆ ಮಾಡಿಸಿ ಅಲ್ವಾ? ಇಡೀ ಜಗತ್ತನ್ನ ಪರಿವರ್ತನೆ ಮಾಡೋದಂದ್ರೆ ಏನರ್ಥ? ಇಡೀ ಜಗತ್ತನ್ನ ಕಲ್ಯಾಣ ಮಾಡೋದಂದ್ರೆ ಏನರ್ಥ? पुरुषार्थ के लिए अभी थोड़ा सा संगम का समय. बच्चे पूछते हैं, बाबा ये पढ़ाई कब तक चलेगी? ಬಾಬಾ ನೀವೀಗ ಎಷ್ಟು ಚಂದ ಶಿಕ್ಷಣ ಕೊಡ್ತಿದ್ದೀರಲ್ವಾ, ಎಷ್ಟು ಸಮಯ ತನಕ ನಡೀತದೆ ಬಾಬಾ? ಎಷ್ಟು ಸಮಯ ತನಕ ನಡೀತದೆ ಬಾಬಾ? ಏನು ಉತ್ತರ ಕೊಡಬಹುದು? जब तक दैवी राजधानी स्थापन हो जाए तब तक सुनाते रहेंगे बच्चे. ಎಲ್ಲಿ ತನಕ? ಎಲ್ಲಿವರೆಗೆ ದೈವಿ ರಾಜಧಾನಿ ಸ್ಥಾಪನೆ ಆಗ್ತದೆಯೋ ಅಲ್ಲೇ ತನಕನೂ ಸಹ ನೀವು ಶಿಕ್ಷಣವನ್ನ ಕೇಳ್ತಾ ಇರ್ತೀರಿ. ಫಿರ್ ಆಮೇಲೆ ಏನಾಗ್ತದೆ? ಟ್ರಾನ್ಸ್ಫರ್ ಹೋಂಗೆ ನೈ ದುನಿಯಾ ಮೇ. ಆಮೇಲೆ ನಾವೆಲ್ಲರೂ ಸಹಿತ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್, ವರ್ಗಾವಣೆ. ಬಾಬಾ ಕಿತ್ನಾ ನಿರಹಂಕಾರ ಸೆ ತುಮ್ ಬಚ್ಚೋं की ಸೇವಾ करते हैं. ಎಂತ ನಿರಹಂಕಾರ! ನಾವು ಮಕ್ಕಳ ಸೇವೆ ಮಾಡ್ತಿದ್ದಾರೆ ಬಾಬಾ. ತಾನು ಮಾತ್ರ ಬರಂಗಿಲ್ಲ, ಎಲ್ಲ ಮಾಡಿ ಮಕ್ಕಳಿಗೆ ದೈವಿ ರಾಜ್ಯ ಸ್ಥಾಪನೆ ಮಾಡಿ ಮಕ್ಕಳನ್ನ ಹೊಸ ಜಗತ್ತಿಗೆ ಹೋಗ್ಲಿಕ್ಕೆ ತಯಾರಾಗೋ ತನಕನು, ಹೊಸ ಜಗತ್ತಿಗೆ ಹೋಗೋ ತನಕನು ಬಾಬಾ ಏನ್ ಮಾಡ್ತಾರೆ? ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಎಂತ ತಂದೆ ನಿರಹಂಕಾರಿಯಾಗಿದ್ದಾರೆ. तो बच्चों को भी इतनी सेवा करनी चाहिए ना, ಶ್ರೀಮತ್ ಪರ್ ಚಲನಾ चाहिए ना. ಈಗ ನಾವು ಮಕ್ಕಳು ಏನ್ ಮಾಡ್ಬೇಕು? ಮೊದಲೇ ಅಂದ್ರು ಬಾಬಾ, ನಾವು ಸತ್ತರೆ ನಮ್ಮ ಪಾಲಿಗೆ
ಜಗತ್ತೇ ಸತ್ತಂತೆ. ಆದ್ರಿಂದ ದೇಹ ಸಹಿತ ಎಲ್ಲ ಸಂಬಂಧವನ್ನ ಮರೀರಿ. ಇದು ಅಂತಿಮ ಜನ್ಮ, ಇದು ಹಳೆಯ ಜಗತ್ತು, ಹಳೆಯ ದೇಹ ಕಲಾಸಾಗ್ಲಿಕ್ಕಿದೆ. ಈ ದೇಹದ ಮೇಲೆ ಮಮತ್ವ ತೆಗಿಬೇಕು, ಅದಕ್ಕೆಲ್ಲ ಮರೀರಿ. ಶ್ರೀಮತದ ಪ್ರಕಾರ ನಡೆಯಿರಿ. ಕಹಾ ಅಪನಿ ಮತ್ ದಿಕಾಯಿ. ಇಷ್ಟು ಚಂದ ಬಾಬಾ ಶ್ರೀಮತವನ್ನ ಕೊಡ್ತಾ ಇರುವಾಗ ಒಂದು ವೇಳೆ ಮಕ್ಕಳು ತಮ್ಮ ಮನಸ್ಸಿನ ಮತವನ್ನ ತೋರಿಸಿದ್ರೆ ಮನಸ್ಸಿಗೆ ಬಂದಂಗೆನೆ ಮಾಡೋದು, ತಮ್ಗೆ ತೋರಿದ್ದೇ ಮಾಡೋದು, ತಾವಂದದ್ದೇ ಸರಿ ಅಂತ ತಿಳ್ಕೊಂಡ್ ಮಾಡೋದು. ರಿಸಲ್ಟ್ ಏನು? ರಿಸಲ್ಟ್ ಏನು? ಬಾಬಾ ಕೊಡುವ ಶ್ರೀಮತವನ್ನ ಬಿಟ್ಟು ತಮ್ಮದೇ ಮತದ ಪ್ರಕಾರ ನಡೆದರೆ ಅಪನೇ ಮತ ದಿಕ್ಕಾಯಿ ದೇ ತಕದೀರ್ ಕೋ ಲಕೀರ್ ಲಗ್ ಜಾಯೇಗಿ. ನನ್ನ ಅದೃಷ್ಟಕ್ಕೆ ನಾನೇ ಅಡ್ಡಗೆರೆ ಹಾಕಿದಂತೆ, ನನ್ನ ಕಾಲಿಗೆ ನಾನೇ ಕೊಡಲಿ ಹಾಕೊಂಡಂಗೆ ಅಂತ ಇನ್ನೊಂದು ಮುರಳಿ ಇದೆ. ಬಾಬಾ ಅಂತಾರೆ ನಮ್ಮ ಅದೃಷ್ಟಕ್ಕೆ ನಾವೇ ಅಡ್ಡಗೆರೆಯನ್ನ ಹಾಕಿದಂತೆ. ಆದ್ರಿಂದ ಹೆಂಗಿರ್ಬೇಕು बच्चे? श्रीमत पर चलना चाहिए. तुम ब्राह्मण ईश्वरीय संतान हो, ब्रह्मा की औलाद भाई बहन हो. ईश्वरीय ನಾವು ಬ್ರಹ್ಮನ ಸಂತಾನರು, ಬ್ರಹ್ಮನ ಸಂತಾನರು ಬಾಯಿ ಬೆಹನ್ ಸೋದರ ಸೋದರಿಯರು, ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು. ಹಾಗಾದ್ರೆ ಶುಭಾಬನಿಗೆ ಏನದೆವು? ಬಾಬಾ ಅಂತಾರೆ ಬ್ರಹ್ಮನ ಸಂತಾನರು ಸೋದರ ಸೋದರಿಯರು, ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು. ಹಾಗಾದ್ರೆ ಶುಭಾಬನಿಗೆ ಏನದೇವು ನಾವು? ಈಶ್ವರಿಯ ಪೋತ್ರೆ ಪೋತ್ರಿಯ ಹೋ. ಏನಾದೇವು ನಾವು? ಶಿವಬಾಬನಿಗೆ ಮೊಮ್ಮಕ್ಕಳಾದೆವು. ಉನ್ಸೆ ವರ್ಷ ಲೇ ರಹೇ ಹೋ. ನಮ್ಗೆ ಅವನಿಂದ ಏನ್ ಸಿಗ್ತದೆ? ಆಸ್ತಿ ಸಿಗ್ತದೆ. ಜಿತನ ಪುರುಷಾರ್ಥ ಕರೆಂಗೆ ಉತ್ತನ ಪದ ಪಾಯಂಗೆ. इसमें साक्षी रहने का भी बहुत अभ्यास चाहिए. ಹೇಗಿರ್ಬೇಕಂತಾರೆ ಬಾಬಾ? ಸಾಕ್ಷಿಯಾಗಿರ್ಬೇಕು. ಬಾಬಾ ಹೇಳ್ತಾರೆ जितना पुरुषार्थ करेंगे उतना पद पाएंगे. इसमें साक्षी रहने का बहुत अभ्यास चाहिए. बाप का पहला फरमान है. पहला फरमान क्या है? अशरीरी भवा, देही अभिमानी भवा. अपने को आत्मा समझ मुझे बाप को याद करो, तब ही जो काद पड़ी है वो निकलेगी, सच्चा सोना बन जाएंगे. ಆದ್ರಿಂದ ಬಾಬಾ ನಾವು ಮಕ್ಕಳಿಗೆ ಕೊಟ್ಟ ಮೊತ್ತ ಮೊದಲನೆಯ ಆದೇಶ ಏನಂದ್ರೆ, ಮಕ್ಕಳೇ ಅಶರೀರಿಯಾಗಿರಿ, ದೇಹಿ ಅಭಿಮಾನಿಯಾಗಿರಿ, ತಮ್ಮನ್ನ ಆತ್ಮ ಎಂದು ತಿಳಿದು ನನ್ನ ನೆನಪು ಮಾಡಿ. ಆಗ ಆತ್ಮದಲ್ಲಿ ಅಂಟಿಕೊಂಡಿರುವ ಕೊಳಕು ಅದು ದೂರ ಆಗ್ತದೆ. ಆತ್ಮ ಸಚ್ಚ ಸೋನಾ ಬನ್ ಜಾಯೆಂಗೆ, ಸತ್ಯವಾದ ಚಿನ್ನ ಆಗ್ತೀವಿ. तुम बच्चे अधिकार से कर सकते हो बाबा, ओ मीठे बाबा आपने मुझे अपना बना के सब कुछ वर्षे में दे दिया. ಮಕ್ಕಳು ಸಹಿತ ಎಷ್ಟು ಪ್ರೀತಿಯಿಂದ ಅಧಿಕಾರದಿಂದ ಬಾಬನಿಗೆ ಹೇಳ್ತೀವಿ, ಬಾಬಾ ನನ್ನ ಮಧುರ ತಂದೆ, ನೀವು ನನ್ನನ್ನ ತಮ್ಮವರನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಆಸ್ತಿ ರೂಪದಲ್ಲಿ ನನಗೆ ನೀಡಿದಿರಿ ತಂದೆ. इस वर्षे को कोई छीन नहीं सकता. इतना तुम बच्चों को नशा रहना चाहिए. ಎಷ್ಟು ಪ್ರೀತಿಯಿಂದ ಬಾಬನನ್ನು ಮುझे अपना बना के, मीठे बाबा आपने मुझे अपना बना के, ತಾವು ಬಂದು ನನ್ನನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಎಲ್ಲ ಆಸ್ತಿಯನ್ನ ನನಗೆ ಕೊಟ್ಟಿದ್ದೀರಿ. ಈ ಆಸ್ತಿಯನ್ನ ಯಾರೂ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಶೆ ಇದೆ ಮಕ್ಕಳಿಗೆ. तुम्ही सभी को मुक्ति जीवन मुक्ति का रास्ता बताने वाले लाइट हाउस हो. उठते बैठते चलते फिरते तुम लाइट हाउस होकर रहो. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನ ತೋರಿಸುವಂತವರು, ಎಲ್ಲರಿಗೂ ಲೈಟ್ ಹೌಸ್ ಮೈಟ್ ಹೌಸ್ ಆಗಿದ್ದೀರಿ. ಏಳುವಾಗ, ಕುತ್ಕೊಳ್ಳುವಾಗ, ನಡೆಯುವಾಗ, ತಿರುಗುವಾಗ ನಾವು ಲೈಟ್ ಹೌಸ್ ಆಗಿ ಎಲ್ಲರಿಗೂ ಬೆಳಕನ್ನ ಕೊಡ್ತಾ ಇರಿ. ಬಾಬಾ ತಿಳಿಸ್ತಿದ್ದಾರೆ ಎಷ್ಟು ನಾವು ಮಕ್ಕಳಿಗೆ
ಬಾಬಾ ದೇಹಿ ಅಭಿಮಾನಿಯಾಗಿ ಅಂತಾರ, ಅಶರೀರಿಯಾಗಿರಿ ಅಂತಾರ. ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ ಆತ್ಮದ ಕೊಳಕೆಲ್ಲ ದೂರಾಗಿ ಆತ್ಮ ಸತ್ಯ ಚಿನ್ನ ಆಗ್ತದೆ. ಬಾಬಾ ನಮ್ಮನ್ನ ತಮ್ಮ ಮಗುವನ್ನಾಗಿ ಮಾಡ್ಕೊಂಡ್ರು. ಮಾತ್ರವಲ್ಲ, ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಆ ಆಸ್ತಿ ಯಾರಿಂದಲೂ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಶೆ ಇರ್ಬೇಕು ನಮ್ಗೆ. ಎಲ್ಲರಿಗೂ ಸಹಿತ ಮುಕ್ತಿ, ಜೀವನ್ ಮುಕ್ತಿಯ ದಾರಿಯನ್ನ ತೋರಿಸುವಂತ ಲೈಟ್ ಹೌಸ್ ತಾವು. ಅದಕ್ಕೆ ಏಳುವಾಗ, ಕುತ್ಕೊಳ್ಳುವಾಗ, ನಡೆಯುವಾಗ, ತಿರುಗುವಾಗ ಲೈಟ್ ಹೌಸ್ ಆಗಿರಿ. ಪ್ರೀತಿ ಮಾಡ್ತಾರೆ ಮತ್ತೆ ಜವಾಬ್ದಾರಿಯ ಅನುಭೂತಿ ಮಾಡಿಸ್ತಾರೆ ಬಾಬಾ. बाप कहते हैं बच्चे अब टाइम बहुत थोड़ा है, गाया भी जाता है. एक घड़ी आधी घड़ी जितना हो सके एक बाप को याद करने लग जाओ और फिर चार्ट को बढ़ाते रहो. ಎಷ್ಟು ಅಟೆನ್ಷನ್ ಕೊಡಿಸ್ತಾರೆ ನೋಡಿ ಬಾಬಾ. ಟೈಮ್ ಬಹಳ ಕಡಿಮೆ ಇದೆ, ಅದಕ್ಕೆ 1 ಗಳಿಗೆ, ಅರ್ಧ ಗಂಟೆ, 1 ಗಂಟೆ ಎಷ್ಟು ಸಾಧ್ಯ ಆಗ್ತದಷ್ಟು ತಂದೆ ನೆನಪಿನಲ್ಲಿ ತೊಡಗಿರಿ, ಚಾರ್ಟ್ ಅನ್ನ ವೃದ್ಧಿ ಮಾಡ್ತಾ ಹೋಗಿ ಅಂತ ಬಾಬಾ ತಿಳಿಸ್ತಿದ್ದಾರೆ. अच्छा मीठे मीठे सिकिलदे लक्की और लवली ज्ञान सितारों को बाप दादा मात पिता बाप दादा का दिलवा जान सिकवा प्रेम से याद प्यार और गुड मॉर्निंग. रूहानी बाप की रूहानी बच्चों को नमस्ते. ಮಧುರ ಮಧುರ ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿದ ಲಕ್ಕಿ ಮತ್ತೆ ಲವ್ಲಿ ಜ್ಞಾನ ನಕ್ಷತ್ರಗಳಿಗೆ ಮಾತ್ ಪಿತಾ ಬಾಪ್ತಾದರವರ ದಿಲ್ವಾ ಜಾನ್ ಸಿಕ್ವಾ ಪ್ರೇಮ್ ಸೆ ನೆನಪು, ಪ್ರೀತಿ ಮತ್ತೆ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಗೆ, ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ನಾವು ಸಹಿತ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ಕಾರ. ಅವ್ಯಕ್ತ ಮಹಾವಾಕ್ಯ, ನಿರಂತರ ಯೋಗಿ ಬನೋ. ಇನ್ನೊಂದು ಸ್ವಲ್ಪ ಮಹಾವಾಕ್ಯ ಇದೆ, ಅದರದ್ದು ಹೆಡ್ಡಿಂಗ್ ಏನಂದ್ರೆ ನಿರಂತರ ಯೋಗಿ ಬನೋ. जैसे 1 सेकंड में स्विच ऑन और ऑफ किया जाता, ऐसे ही 1 सेकंड में शरीर का आधार लिया और फिर 1 सेकंड में शरीर से परे अशरीर स्थिति में स्थित हो जाओ. 1 ಸೆಕೆಂಡ್ ಅಲ್ಲಿ ಸ್ವಿಚ್ ಆನ್, ಸ್ವಿಚ್ ಆಫ್. ಅದೇ ರೀತಿ 1 ಸೆಕೆಂಡ್ ಅಲ್ಲಿ ದೇಹದ ಆಧಾರವನ್ನ ತಗೊಳ್ಳಿ. 1 ಸೆಕೆಂಡಿಗೆ ದೇಹದಿಂದ ಭಿನ್ನ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. अभी अभी शरीर में आए, अभी अभी अशरीरी बन गए. ये प्रैक्टिस करनी है. ಈಗೀಗ ದೇಹದ ಆಧಾರದಲ್ಲಿ ಬರಬೇಕು, ಈಗೀಗ ಅಶರೀರಿ ಆಗ್ಬೇಕು. ಈ ಪ್ರಾಕ್ಟೀಸ್ ಅನ್ನ ಮಾಡಿ. ಇಸಿ ಕೋ ಹಿ ಕರ್ಮಾತೀತ ಅವಸ್ಥಾ ಕಹ ಜಾತಾ ಹೈ. ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಕರೆಯಲಾಗ್ತದೆ. जैसे कोई वस्त्र धारण करना व न करना अपने हाथ में रहता है ना. ಬಟ್ಟೆಯನ್ನ ಧರಿಸುವುದು, ಬಟ್ಟೆಯನ್ನ ಧರಿಸದೇ ಇರುವುದು ನನ್ನ ಕೈಯಲ್ಲಿದೆ. ಅವಶ್ಯಕತೆ ಹುಯಿ ಧಾರಣ ಕಿಯಾ, ಅವಶ್ಯಕತೆ ನಾ ಹುಯಿ ತೋ ಉತಾರ್ ದಿಯಾ ಅಲ್ವಾ. ಅವಶ್ಯಕತೆ ಇದ್ದಾಗ ಧರಿಸ್ತೀವಿ, ಅವಶ್ಯಕತೆ ಇಲ್ಲದಿದ್ದಾಗ ತೆಗಿತೀವಿ ಬಟ್ಟೆಯನ್ನ. ಅದೇ ರೀತಿ ಅನುಭವ इस शरीर रूपी वस्त्र को धारण करना, शरीर रूपी वस्त्र को उतारना. ಬಟ್ಟೆಯನ್ನ ಯಾವಾಗ ಬೇಕಾವಾಗ ಧರಿಸೋದು, ಯಾವಾಗ ಬೇಕಾವಾಗ ಕಳಚೋದು ಹೆಂಗ್ ಮಾಡ್ತೀವೋ ಅದೇ ರೀತಿ ಶರೀರ ರೂಪಿ ಬಟ್ಟೆಯನ್ನ ಧರಿಸಿರಿ. ಯಾವಾಗ ಬೇಕಾವಾಗ ಶರೀರ ರೂಪ ಬಟ್ಟೆಯಿಂದ ಭಿನ್ನಾಗಿರಿ. ಕರ್ಮ ಕರ್ತೆ ಬಿ ಐಸಾ ಅನುಭವ ಹೋನಾ ಚಾಹಿಯೇ. ಕೆಲಸ ಮಾಡ್ತಾ ಇದ್ರು ಈ ಅನುಭವ ಇರ್ಬೇಕು. ಯಾವಾಗ ಬೇಕಾವಾಗ ದೇಹದಲ್ಲಿ ಬರಬೇಕು, ಯಾವಾಗ ಬೇಕಾವಾಗ ಅಶರೀರಿ ಆಗ್ಬೇಕ. ಕರ್ಮ ಮಾಡ್ತಾ ಇದ್ರು ಈ ಅಭ್ಯಾಸ ಮಾಡೋದಂದ್ರೆ ಕರ್ಮಾತೀತ ಅವಸ್ಥೆ. शरीर और आत्मा दोनों का न्यारापन चलते फिरते भी अनुभव हो. ದೇಹ ಮತ್ತು ಆತ್ಮ ನಡೀತಾ ತಿರುಗ್ತಾ ಇದ್ರು ನ್ಯಾರಾತನದ ಅನುಭವ ಇರಬೇಕು. जैसे कोई प्रैक्टिस हो जाती है ना, लेकिन ये प्रैक्टिस किन्हों को होती है, किन्हें हो सकती है. ಬಾಬಾ ಅಂತಾರೆ ಪ್ರಾಕ್ಟೀಸ್ ಇರ್ಬೇಕಲ್ಲ. ಯಾರಿಗೆ ಪ್ರಾಕ್ಟೀಸ್ ಆಗ್ತದೆ, ಯಾರಿಗೆ ಈ ಪ್ರಾಕ್ಟೀಸ್ ಆಗ್ತದೆ? जो शरीर के साथ अथवा शरीर के संबंध में जो भी बातें हैं अथवा शरीर की दुनिया, ಅದರ ಜೊತೆಗೆ ಸಂಬಂಧ ಅಥವಾ ಅನೇಕ जो भी वस्तुएं हैं
उनसे बिल्कुल डिटैच होंगे, जरा भी लगाव नहीं होगा, तब ನ್ಯಾರಾ हो सकेंगे. ಬಾಬಾ ಹೇಳ್ತಾರೆ, ದೇಹದ ಜೊತೆಗೆ ದೇಹದ ಸಂಬಂಧದಲ್ಲಿ ಬಂದಾಗ, ಹಳೆಯ ಜಗತ್ತಿನಲ್ಲಿ ಬಂದಾಗ, ಶರೀರದ ಜಗತ್ತಿನಲ್ಲಿ ಹಳೆಯ ಸಂಬಂಧದಲ್ಲಿ ಬಂದಾಗ, ಅನೇಕ ವಸ್ತುಗಳ ನಡುವೆ ಬಂದಾಗ ಬಿಲ್ಕುಲ್ ಡಿಟ್ಯಾಚ್ ಇರಬೇಕು, ಸ್ವಲ್ಪನೂ ಲಗಾವ್ ಇರಕೂಡದು. ಆವಾಗ ನಾವು ನ್ಯಾರ ಆಗ್ಲಿಕ್ಕೆ ಬರ್ತದೆ. ಯಾವಾಗ ಬೇಕಾವಾಗ ದೇಹದಲ್ಲಿ ಬರ್ತೀವಿ, ಯಾವಾಗ ಬೇಕಾವಾಗ ಶರೀರ ಆಗ್ತೀವಿ, ಯಾವಾಗ ಬೇಕಾವಾಗ ದೇಹ ಎನ್ನುವ ಬಟ್ಟೆಯನ್ನ ಧರಿಸ್ತೀವಿ, ಯಾವಾಗ ಬೇಕಾವಾಗ ಕಳಚಿತೀವಿ. ಈ ನ್ಯಾರ ಇದ್ದಕ್ಕಿದ್ದಂಗೆ ಆತ್ಮ ಶರೀರ दोनों का ನ್ಯಾರಾಪನ್ ಚಲ್ತೆ ಫಿರ್ತೆ ನಮ್ಮ ಜೀವನದಲ್ಲಿ ಅನುಭವ ಆಗ್ಬೇಕು. ಯಾವುದರಿಂದ ನ್ಯಾರ? ದೇಹದಿಂದ ನ್ಯಾರ, ದೇಹದ ಸಂಬಂಧದಿಂದ ನ್ಯಾರ, ದೇಹದ ಜಗತ್ತಿನಿಂದ ನ್ಯಾರ, ದೇಹದ ಅನೇಕ ವಸ್ತುಗಳನ್ನ ಬಳಸ್ತೀವಲ್ವಾ, ಅದರಿಂದ ಬಿಲ್ಕುಲ್ ಡಿಟ್ಯಾಚ್, ಅಂಶ ಮಾತ್ರನೂ ಲಗಾವ್ ಇರಕೂಡದು. ಅದಕ್ಕೆ ನ್ಯಾರ ಎಂದು ಕರೆಯಲಾಗ್ತದೆ. अगर सूक्ष्म संकल्प में भी हल्कापन नहीं है, डिटैच नहीं हो सकते, तो न्यारापन का अनुभव नहीं कर सकेंगे. सूक्ष्म ಸಂಕಲ್ಪದಲ್ಲಿಯೂ ಹಗುರತೆ ಇಲ್ಲ ಅಂದ್ರೆ, ಸೂಕ್ಷ್ಮ ಸಂಕಲ್ಪದಲ್ಲಿ ನಾವು ಡಿಟ್ಯಾಚ್ ಆಗಿಲ್ಲ ಅಂತಂದ್ರೆ ನ್ಯಾರಾಪನ್ನಿನ ಅನುಭವ ಆಗಲು ಸಾಧ್ಯವಿಲ್ಲ. तो हर एक को अब ये प्रैक्टिस करनी है, बिल्कुल ही न्यारेपन का अनुभव हो. ಯಾವ ಪ್ರಾಕ್ಟೀಸ್? ಕರ್ಮಾತೀತ ನೋಡಿ, ಅದರದ್ದೇ ಸೂಕ್ಷ್ಮ ರಹಸ್ಯ. ಏಕದಮ್ ಸಂಪೂರ್ಣ ನ್ಯಾರಪ್ಪನ್, ಎಲ್ಲಿನೂ ಲಗಾವಿರಕೂಡದು, ಎಲ್ಲಿನೂ ಅಟ್ಯಾಚ್ಮೆಂಟ್ ಇಲ್ಲ, ಬಿಲ್ಕುಲ್ ಡಿಟ್ಯಾಚ್, ಜರಾ भी लगाव नहीं, बिल्कुल न्यारापन का अनुभव. इस स्टेज पर रहने से अन्य आत्माओं को भी आप लोगों से न्यारापन का अनुभव होगा. ಈ ಅನುಭವ ನಮ್ಮಲ್ಲಿತ್ತಂದ್ರೆ ಬೇರೆಯವರು ಸಹಿತ न्यारापन अनुभव ಮಾಡ್ತಾರೆ. वो भी महसूस करेंगे. जैसे योग में बैठने के समय कई आत्माओं को अनुभव होता है ना, ये ड्रिल कराने वाले न्यारी स्टेज में ही ಅಲ್ವಾ, ಕೆಳಗಡೆ ಕುಂತಿರ್ತಾರೆ, ನಾವು ಸ್ಟೇಜ್ ಅಲ್ಲಿ ಕುಂತಿರ್ತೀವಿ, ಡ್ರಿಲ್ ಮಾಡಿಸ್ತಾ ಇರ್ತೀವಿ, ಆಗ ಜನರಿಗೆ ಗೊತ್ತಾಗ್ಬಿಡ್ತದೆ ಇವರು ನ್ಯಾರ ಸ್ಟೇಜ್ ಅಲ್ಲಿ ಇದ್ದಾರೆ. ಅದೇ ರೀತಿ ಚलते फिरते फरिश्तेपन के साक्षात्कार होंगे. यहाँ बैठे हुए भी अनेक आत्माओं को, जो भी आपके सत्य की फैमिली में समीप आने वाले होंगे, उन्हों को आप लोगों के फरिश्ता रूप और भविष्य राज्य पद के दोनों इकट्ठे साक्षात्कार होंगे. ಬಾಬಾ ತಿಳಿಸ್ತಿದ್ದಾರೆ, ನಾವಿಂತ ನ್ಯಾರಾಪನ್ನಿನ ಸ್ಟೇಜ್ ಅಲ್ಲಿ ಇದ್ದಾಗ ಅನೇಕ ಆತ್ಮಗಳಿಗೂ ನ್ಯಾರಾಪನ್ನಿನ ಅನುಭವ ಆಗ್ತದೆ. ನಾವು ಡ್ರಿಲ್ ಮಾಡೋ ಸಮಯದಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ಬಿಡ್ತದೆ ಇವರು ನ್ಯಾರ ಸ್ಟೇಜ್ ಅಲ್ಲಿ ಇದ್ದಾರೆ. ನಡೆಯುವಾಗ ತಿರುಗುವಾಗ ವಾ ಇವ್ರ ಫರಿಷ್ಠಾ ಅನ್ನೋದು ಸಾಕ್ಷಾತ್ಕಾರ ಆಗ್ತದೆ. ಅನೇಕ ಆತ್ಮಗಳಿಗೆ ನಮ್ಮ ಸತ್ಯುಗಿ ಫ್ಯಾಮಿಲಿಯಲ್ಲಿ ಸಮೀಪದಲ್ಲಿ ಬರೋರಿದ್ದಾರಲ್ಲ, ಅವರೆಲ್ಲರಿಗೂ ನಮ್ಮ ಫರಿಷ್ಠಾ ಸ್ವರೂಪನೂ ಕಾಣ್ತದೆ, ಭವಿಷ್ಯ ರಾಜ್ಯ ಪದವಿಯನ್ನು ಸಹಿತ ಸಾಕ್ಷಾತ್ಕಾರ ಆಗ್ತದೆ. ಜೈಸೆ ಶುರು ಮೇ ಯಾರ್ದು ನೆನ್ಪು ಮಾಡ್ತಾರೆ ಬಾಬಾ? ब्रह्मा में संपूर्ण स्वरूप और श्री कृष्ण का दोनों साथ साथ साक्षात्कार करते थे. ಬ್ರಹ್ಮ ಬಾಬನ್ ಏನಿರ್ತಿತ್ತು? ಬ್ರಹ್ಮ ಬಾಬಂದು ಕರ್ಮಾತೀತ ಸ್ವರೂಪನು ಬೇರೆಯವರಿಗೆ ಕಾಣ್ತಿತ್ತು, ಫರಿಷ್ಠಾ ಸ್ವರೂಪನು ಕಾಣ್ತಿತ್ತು, ಶ್ರೀಕೃಷ್ಣನ ರೂಪನು ಸಾಕ್ಷಾತ್ಕಾರ ಆಗ್ತಿತ್ತು. ऐसे अब उन्हों को तुम्हारे डबल रूप का साक्षात्कार होगा. जैसे जैसे नंबरवार इस न्यारी स्टेज पर आते जाएंगे तो आप लोगों के भी डबल साक्षात्कार होंगे. ನಾವು ಈ ಡಬಲ್ ಸ್ಟೇಜಿನ ಅನುಭವ ಮಾಡ್ಬೇಕ. ಯಾವುದು ಡಬಲ್ ಸ್ಟೇಜ್? ಸಂಪೂರ್ಣ ಸ್ವರೂಪ ಜೊತೆ ಜೊತೆಗೆ ಭವಿಷ್ಯದ ರಾಜ್ಯ ಪದವಿ, श्री कृष्णन स्वरूप. आप लोगों के भी ये डबल साक्षात्कार होंगे. अभी यह पूरी प्रैक्टिस हो जाए तो यहाँ वहां से यही समाचार आने शुरू हो जाएंगे. ಈ ಪ್ರಾಕ್ಟೀಸ್ ಪೂರ್ಣ ನಮ್ಮಲ್ಲಿ ಬಂತಂತಂದ್ರೆ ಅಲ್ಲಲ್ಲಿ ಸಮಾಚಾರಗಳು ಕೇಳಿ ಬರ್ತವೆ. जैसे शुरू में घर बैठे भी अनेक समीप आने वाले आत्माओं को साक्षात्कार हुए ना,
ಬ್ರಹ್ಮ ಬಾಬಾ ಇದ್ದಾಗ ಪ್ರಾರಂಭದಲ್ಲಿ ಜ್ಞಾನವನ್ನ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮೊದಲು ಬಾಬಾ ಬಳಸಿದ ಟೆಕ್ನಿಕ್ ಯಾವುದು? ಸಾಕ್ಷಾತ್ಕಾರ. ಮನೆಯಲ್ಲಿ ಕುಂತಿದ್ರು ಸಹಿತ ಸಮೀಪ ಬರುವ ಆತ್ಮಗಳಿಗೆ ಸಾಕ್ಷಾತ್ಕಾರ. ವೈಸೆ अब भी साक्षात्कार होंगे, यहाँ बैठे भी बेहद में आप लोगों का सूक्ष्म स्वरूप सर्विस करेगा. ಇಲ್ಲಿ ಕುಂತಿದ್ರು ಬೇಹದ್ದಿನಲ್ಲಿ ನಮ್ಮ ಸೂಕ್ಷ್ಮ ಸ್ವರೂಪ ಸೇವೆ ಮಾಡ್ತದೆ. अब यही सर्विस रही हुई है. ಇಲ್ಲೇ ಕುಂತಿರ್ತೀವಿ, ನಮ್ಮ ಸೂಕ್ಷ್ಮ ಬೆಳಕಿನ ಕಾಯ ಎಲ್ಲೆಲ್ಲೋ ಸರ್ವಿಸ್ ಮಾಡಿ ಬರ್ತದೆ. ಈ ಸರ್ವಿಸ್ಸಿಗೆ ಉಳ್ಕೊಂಡಿದೆ. साकार में सभी एग्जाम्पल तो देख लिया ना. सभी बातें नंबरवार ड्रामानुसार होनी है. जितना जितना स्वयं आकारी फरिश्ते रूप में होंगे उतना आपका फरिश्ता रूप सर्विस करेगा. ನಾವು ಎಷ್ಟು ಆಕಾರಿ ಸ್ವರೂಪ, ಫರಿಶ್ತಾ ಸ್ವರೂಪ, ಡಬಲ್ ಲೈಟ್ ಸ್ವರೂಪ, ಸಬ್ ರಿಶ್ತಾ ಏಕ ಬಾಬಾ ಕೆ ಸಾಥ್, ಕರ್ಮಾತೀತ ಸ್ಥಿತಿ, ದೇಹದಿಂದ, ಸಂಬಂಧದಿಂದ, ಶರೀರದಿಂದ, ವಸ್ತುಗಳಿಂದ ಎಲ್ಲ ಡಿಟ್ಯಾಚ್, ಲಗಾವಿಲ್ಲ, ಬಿಲ್ಕುಲ್ ನ್ಯಾರಪನ್ನ ಸ್ಥಿತಿ ಆಯ್ತು. ನಾವೇ ಡಬಲ್ ಲೈಟ್ ಫರಿಶ್ತಾ ಬಿಡ್ತೀವಿ. ಉತ್ತನ ಆಪಕ ಫರಿಶ್ತಾ ರೂಪ ಸರ್ವಿಸ್ ಕರೆಗ. ನಮ್ಮ ಫರಿಶ್ತಾ ರೂಪನೇ ಅವಾಗ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆತ್ಮ ಕೋ ಸಾರೆ ವಿಶ್ವ ಕ ಚಕ್ಕರ್ ಲಗಾನೆ ಮೇ ಕಿತನಾ ಸಮಯ ಲಗ್ತಾ ಹೈ. ನಾವು ಆತ್ಮ ಇಡೀ ವಿಶ್ವಕ್ಕೆ ಚಕ್ಕರ್ ಹಾಕ್ಲಿಕ್ಕೆ ಎಷ್ಟು ಸಮಯ ಹಿಡಿತದೆ? ನಿಮ್ಗೆ ಇಡೀ ವಿಶ್ವ ಸಂಚಾರ ಮಾಡಿ ಬರ್ಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ? तो अभी आपके सूक्ष्म स्वरूप भी सर्विस करेंगे. लेकिन ನಮ್ಮ ಸೂಕ್ಷ್ಮ ಸ್ವರೂಪ ಸರ್ವಿಸ್ ಮಾಡ್ತದೆ, ಇಡೀ ಜಗತ್ತಿನ ಸರ್ವಿಸ್ ಮಾಡ್ತದೆ. ಆದರೆ ಈಗ ಹೆಂಗಿರ್ಬೇಕು? ಟೋಟಲಿ ಒಂದೇ ಶಬ್ದದಲ್ಲಿ ಹೇಳಿ ಹೆಂಗಿರ್ಬೇಕಾ? ಇಸ್ ನ್ಯಾರಿ ಸ್ಥಿತಿ ಮೇ ಹೊಂಗೆ ತೋ ನಾವು ಆತ್ಮ ಎಲ್ಲದರಿಂದ ನ್ಯಾರಿ ಸ್ಥಿತಿಯಲ್ಲಿದ್ದರೆ ಮಾತ್ರ स्वयं फरिश्ता रूप में स्थित होंगे. शुरू में सभी साक्षात्कार हुए ही फरिश्ते रूप में संपूर्ण स्टेज और पुरुषार्थ स्टेज दोनों अलग अलग साक्षात्कार होता था. फरिश्ता स्टेज ಮತ್ತೆ पुरुषार्थ स्टेज ಬೇರೆ ಬೇರೆ साक्षात्कार ಆಗ್ತಿತ್ತು ಶುರುನಲ್ಲಿ. जैसे साकार ब्रह्म और संपूर्ण ब्रह्म का अलग अलग साक्षात्कार होता था. ಸಾಕಾರ ಬ್ರಹ್ಮ ಬಾಬನು ಬೇರೆಯವರಿಗೆ ಕಾಣ್ತಿದ್ರು, ಸಂಪೂರ್ಣ ಬ್ರಹ್ಮನು ಕಾಣ್ತಾ ಇದ್ರು. ಡಬಲ್ ಸಾಕ್ಷಾತ್ಕಾರ ಬೇರೆ ಬೇರೆ. ವೈಸೆ ಅನನ್ಯ ಬಚ್ಚೋಂಕೆ ಸಾಕ್ಷಾತ್ಕಾರ ಭಿ ಹೋಂಗೆ. ಹೇಗೆ ಬ್ರಹ್ಮ ಬಾಬಂದು ಸಾಕಾರ ರೂಪ, ನಂತರ ಬ್ರಹ್ಮ ಬಾಬಂದು ಫರಿಶ್ತಾ ರೂಪ ಎರಡು ಸಾಕ್ಷಾತ್ಕಾರ ಆಗ್ತಿತ್ತು. ಅದೇ ರೀತಿ ಅನನ್ಯ ಮಕ್ಕಳಿದ್ದು ಸಹಿತ ಸಾಕ್ಷಾತ್ಕಾರ ಆಗ್ತದೆ. ತಬ ಹಂಗಾಮ ಹೋಗ. ಜನರಿಗೆ ಇವೆಲ್ಲ ಕಾಣ್ಲಿಕ್ಕೆ ಶುರು ಆಯ್ತು ಅಂದ್ರೆ ಸಮಾಜದಲ್ಲಿ ಏನ್ ಶುರು ಆಗ್ತದೆ? ಗಲಾಟೆ ಶುರು ಆಗ್ತದೆ. साकार शरीर द्वारा तो कुछ कर नहीं सकेंगे और प्रभाव भी इस सर्विस से पड़ेगा. ಸಾಕಾರ ಶರೀರದಲ್ಲಿ ಎಷ್ಟಂತ ಸರ್ವಿಸ್ ಮಾಡಬಹುದು? ನಮ್ಮ ಸಂಪನ್ನ ಸ್ವರೂಪದಲ್ಲಿ, ಫರಿಶ್ತಾ ರೂಪದಲ್ಲಿ ಬಾಬಾ ಅಂತಾರೆ ಏನ್ ಸರ್ವಿಸ್ ಮಾಡ್ತೀವೋ ಪ್ರಭಾವ ಬಿ ಅಷ್ಟು ಸೇವೆದ್ದು ಪ್ರಭಾವ ಬೀರ್ತದೆ. जैसे शुरू में भी साक्षात्कार से ही प्रभाव हुआ ना. ಯಜ್ಞದ ಪ್ರಾರಂಭದಲ್ಲಿ ಸಹಿತ ಬೇರೆ ಬೇರೆಯವರಿಗೆ ಸಾಕ್ಷಾತ್ಕಾರ ಆಯ್ತು, ಸಾಕ್ಷಾತ್ಕಾರದಿಂದ ಪ್ರಭಾವ ಆಯ್ತಲ್ವಾ. ಪರೋಕ್ಷ ಅಪರೋಕ್ಷ ಅನುಭವನೆ ಪ್ರಭಾವ ಡಾಲ. ವೈಸೆ अंत में ही यही सर्विस होनी है. ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರಿಗೂ ಅನುಭವ ಆಯ್ತು, ಅದು ಪ್ರಭಾವ ಬಿತ್ತು. ಸಂಪೂರ್ಣ ಬ್ರಹ್ಮ ನಂತರ ಸಾಕಾರ ಬ್ರಹ್ಮ ಇದು ಎರಡು ಜನರಿಗೆ ಕಾಣ್ಲಿಕ್ಕೆ ಶುರುವಾಯ್ತು. ಆವಾಗ ಈ ಸಾಕ್ಷಾತ್ಕಾರದ ಪ್ರಭಾವದಿಂದ ಎಲ್ಲ ಜನ 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 ಏನಿದು ಏನಿದು ನೋಡ್ಲಿಕ್ಕೆ ಬಂದ್ರು. ಅದೇ ರೀತಿ अंत में भी यही सर्विस होनी है. अपने संपूर्ण स्वरूप का साक्षात्कार अपने आप को होता है. ನಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನಮ್ಗೆ ನಾವೇ ಕಾಣ್ತಾ ಇದೀಯಾ? ನಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ. अभी शक्तियों को पुकारना शुरू हो गया है. अभी परमात्मा को कम पुकारते हैं, शक्तियों की पुकार तेज रफ्तार से चालू हो गई है. ಬಾಬಾ ಅಂತಾರೆ ಈಗ ಭಕ್ತರು ಶಕ್ತಿಯರನ್ನ ಮೊರೆ ಇಡೋದು ಜಾಸ್ತಿ ಆಗ್ಬಿಟ್ಟಿದೆ. ವರವ ಕೊಡೋ ತಾಯೇ ವರವ ಕೊಡೋ ಅಂತ ಹೇಳ್ಕೊಂಡು ಅಲ್ವಾ. ಆಮೇಲೆ ಇಳಿದು ಬಾ ತಾಯೇ ಇಳಿದು ಬಾ.
ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಷ್ಟು ಜನ ಇವತ್ತು ಶಕ್ತಿಯರನ್ನ ಕರೀತಿದ್ದಾರೆ. ಇನ್ಯಾವುದಿದೆ? ಶಕ್ತಿಯರು, ಶಕ್ತಿಯನ್ನ ಪೂಜೆ ಮಾಡೋದು, ಶಕ್ತಿಯರನ್ನ ಮರೆ ಇಡೋದು, ಶಕ್ತಿಯರನ್ನ करेयोದು. शक्तियों की पुकार तेज रफ्तार से चालू हो गई है, तो ऐसी प्रैक्टिस बीच बीच में करनी है. आदत पड़ जाने से फिर बहुत आनंद फील होगा. एक सेकंड में आत्मा शरीर से न्यारी हो जाएगी, प्रैक्टिस हो जाएगी. अभी यही पुरुषार्थ करना है. ಒಂದು ಸೆಕೆಂಡಿಗೆ ಆತ್ಮ ಎಲ್ಲದರಿಂದ ನ್ಯಾರ. ಯಾವ್ದರಿಂದ? जो शरीर के साथ, शरीर के संबंध में जो भी बातें हैं, शरीर की दुनिया, संबंध व अनेक जो भी वस्तुएं हैं, उनसे बिल्कुल डिटैच, जरा भी लगाव नहीं होगा, तब न्यारा हो सकेंगे. कर्म करते भी अशरीरी बन गए ब्रह्मा बाबा. इसी को ही कर्मातीत अवस्था कहा जाता है. ऐसी प्रैक्टिस बीच बीच में करनी है. ಯಾವಾಗ ಆದತ್ ಆಗಿಬಿಡ್ತದೆ, ಬಹಳ ಆನಂದ ಫೀಲ್ ಆಗ್ತದೆ. ಒಂದು ಸೆಕೆಂಡಿನಲ್ಲಿ ಆತ್ಮ ಶರೀರದಿಂದ ನ್ಯಾರ, ಪ್ರಾಕ್ಟೀಸ್ ಆಗ್ತದೆ. ಅಭಿ ಯಹಿ ಪುರುಷಾರ್ಥ ಕರ್ನಾ ಹೈ. ಈಗ ಇದೇ ಪುರುಷಾರ್ಥವನ್ನ ನಾವು ಮಾಡಬೇಕು. वर्तमान समय मनन शक्ति से आत्मा में सर्व शक्तियां भरने की आवश्यकता है. ವರ್ತಮಾನ ಸಮಯದಲ್ಲಿ ಇನ್ನೇನ್ ಮಾಡೋದರ ಅವಶ್ಯಕತೆ ಇದೆ? ಮನನ ಶಕ್ತಿಯಿಂದ ಸರ್ವ ಶಕ್ತಿಯನ್ನ ತುಂಬಿಸುವ ಅವಶ್ಯಕತೆ ಇದೆ. ತಬ್ ಮಗ್ನ ಅವಸ್ಥಾ रहेगी और विघ्न टल जाएंगे. ಅಂದ್ರೆ ಮನನ ಶಕ್ತಿಯನ್ನ ಮತ್ತೊಬ್ಬರ ಹತ್ರ ತುಂಬಬೇಕು. ಮನನ ಶಕ್ತಿಯಿಂದ ಮಗ್ನಾವಸ್ಥೆಗೆ ಹೋಗ್ತೀವಿ. ಮಗ್ನಾವಸ್ಥೆಗೆ ಹೋಗುವುದರಿಂದ ವಿಘ್ನಗಳು ನಿಲ್ಲಲು ಸಾಧ್ಯವಿಲ್ಲ. विघ्नों की लहर तब आती है जब रूहानियत की तरफ फोर्स कम हो जाता है. ವಿಘ್ನ ಯಾವಾಗ ಬರ್ತದೆ? ಆತ್ಮೀಯತೆಯ ಕಡೆಗೆ ಫೋರ್ಸ್ ಕಡಿಮೆ ಇದ್ದಾಗ ವಿಘ್ನ ಬರ್ತದೆ. ಒಂದು ವೇಳೆ ಮನನ ಶಕ್ತಿಯಿಂದ ಸರ್ವಶಕ್ತಿಗಳನ್ನ ನಾವು ತುಂಬಿದ್ರೆ ಮಗ್ನಾವಸ್ಥೆಗೆ ಹೋಗ್ತಾರೆ. ಮಗ್ನಾವಸ್ಥೆಗೆ ಹೋದಾಗ ವಿಘ್ನ ನಿಲ್ಲಂಗಿಲ್ಲ. ಆತ್ಮೀಯತೆಯ ಫೋರ್ಸ್ ಕಡಿಮೆ ಇದ್ದಾಗ ವಿಘ್ನಗಳು ಬರ್ತವೆ. वर्तमान समय शिवरात्रि की सर्विस के पहले स्वयं में शक्ति भरने का फोर्स चाहिए. ನೆಕ್ಸ್ಟ್ ಮುಂದಿನ ತಿಂಗಳು ಶಿವರಾತ್ರಿ ಬರ್ತದಲ್ಲ, ಶಿವರಾತ್ರಿಯ ಸೇವೆ ಮಾಡುವಕ್ಕಿಂತ ಮೊದಲು ನಮ್ಮಲ್ಲಿ ಶಕ್ತಿ ತುಂಬಿಕೊಳ್ಳುವ ಫೋರ್ಸ್ ಬೇಕು. भला योग के प्रोग्राम रखते हो, लेकिन योग द्वारा शक्तियों का अनुभव करना कराना अब ऐसी क्लासेस की आवश्यकता है. ಯೋಗದ ಪ್ರೋಗ್ರಾಮಿನ ಮೂಲಕ ಶಕ್ತಿಯನ್ನು ಅನುಭವ ಮಾಡೋದು ಮತ್ತೆ ಯೋಗದಿಂದ ಶಕ್ತಿಯ ಅನುಭವ ಮಾಡಿಸೋದು, ಇದಕ್ಕೆ ಸಂಬಂಧಿಸಿ ಕ್ಲಾಸಸ್ ಮಾಡೋದು ಅವಶ್ಯಕತೆ ಇದೆ. प्रैक्टिकल अपने बल के आधार से औरों को बल देना. ನಮ್ಮ ಪ್ರಾಕ್ಟಿಕಲ್ ಬಲದಿಂದ ಅನ್ಯರಿಗೂ ಏನ್ ಮಾಡಿ ಬಲವನ್ನ ತುಂಬ್ರಿ. सिर्फ बाहर की सर्विस के प्लान नहीं सोचने ही, ಕೇವಲ ಹೊರಗಿನ ಸೇವಾ ಪ್ಲಾನ್ ಅಷ್ಟೇ ಯೋಚನೆ ಮಾಡೋದಲ್ಲ. पूरी ही नजर चाहिए सभी तरफ, ಎಲ್ಲರ ಕಡೆಗೂ ನಜರ್ ಹೋಗ್ಬೇಕು. जो निमित्त बने हुए ही उनको ये ख्यालात आनी चाहिए. ಅದರಲ್ಲಿಯೂ ನಿಮಿತ್ತ ಆಗಿರುವಂತ ಆತ್ಮಗಳಿಗೆ ಈ ವಿಚಾರ ಬರಬೇಕು, ಹಮಾರಿ ಫುಲ್ವಾಡಿ ಕಿಸ್ ಬಾತ್ ಮೇ ಕಮ್ಜೋರ್ ಹೈ. ನಮ್ಮ ಈ ಹೂತೋಟ, ನಮ್ಮ ಊರಿನ ಈ ಚೈತನ್ಯ ಹೂತೋಟ ಯಾವ ಮಾತಿನಲ್ಲಿ ಇವರು ಕಡಿಮೆ ಇದ್ದಾರೆ? ಈ ಹೂಗಳಲ್ಲಿ ಯಾವ ಕೊರತೆ ಇದೆ? किसी भी रीति से अपने फुलवारी की कमजोरी पर खड़ा दृष्टि रखनी चाहिए. ನಮ್ಮ ಹೂತೋಟದಲ್ಲಿ ಯಾವ ಆತ್ಮಗಳಿಗೆ ದುರ್ಬಲತೆ ಇದೆ ಅಂತವರ ಕಡೆಗೆ ಕಠಿಣ ದೃಷ್ಟಿಯನ್ನ ಕೊಡಿ. ಅಂದ್ರೆ ಕಾಳಜಿ ಇರ್ಲಿ, ಅಟೆನ್ಷನ್ ಇರ್ಲಿ, ಸಮಯ ಕೊಟ್ಟು ಸಮಯ ದೇಕರ್ ಬಿ ಕಮ್ಜೋರಿಯೋ ಕೋ ಖತಮ್ ಕರ್ನಾ ಹೈ. ನಮ್ಮ ಫುಲ್ವಾಡಿ ಎಲ್ಲರೂ ಶಕ್ತಿಶಾಲಿ ಆಗಿರ್ಬೇಕು, ಎಲ್ಲಾ ಹೂಗಳು ಪವರ್ಫುಲ್ ಆಗಿರ್ಬೇಕು. ಯಾರ ಹತ್ರ ದುರ್ಬಲತೆ ಇದ್ರೆ ಸಮಯ ದೇಕರ್ ಬಿ ಕಮ್ಜೋರಿಯೋ ಕೋ ಖತಮ್ ಕರ್ನಾ. ಇದು ವಿಶೇಷವಾಗಿ ನಿಮಿತ್ತಾತ್ಮಗಳು ಮಾಡಬೇಕು. ಸೇವಾ ಪ್ಲಾನ್ ಎಲ್ಲ ಮಾಡೇ ಮಾಡ್ತೀವಿ, ಆದ್ರೆ ಯೋಗದ ಮೂಲಕ ಶಕ್ತಿಯ ಅನುಭವ ಮಾಡೋದು, ಬೇರೆಯವರಿಗೂ ಶಕ್ತಿಯ ಅನುಭವ ಮಾಡಿಸೋದು
ನಾವು ಮನನ ಶಕ್ತಿಯಿಂದ ಮತ್ತೊಬ್ಬರನ್ನು ಸಹಿತ ಮನನ ಶಕ್ತಿ ಅನುಭವ ಮಾಡಿಸೋದು, ಮಗ್ನವಸ್ಥೆಗೆ ಹೋಗುವ ಅನುಭವ ಮಾಡಿಸೋದು, ವಿಘ್ನದಿಂದ ಮುಕ್ತಗೊಳಿಸುವುದು, ಎಲ್ಲ ದುರ್ಬಲತೆಯಿಂದ ಮುಕ್ತಗೊಳಿಸುವುದು, ಇದಕ್ಕೆ ಸಂಬಂಧಪಟ್ಟು ಕ್ಲಾಸಸ್ ಮಾಡುದು. ನಿಮಿತ್ತರು ಇದಕ್ಕೆ ವಿಶೇಷವಾಗಿ ಕ್ಯಾಲಾಕ್ ಆನಿ ಚಾಹಿಯೇ. ಜೈಸೆ ಸಾಕಾರ ರೂಪ ಕೋ ದೇಖಾ, ब्रह्मा बाबा ने नोड़ी कोई भी ऐसी लहर का समय होता तो दिन रात प्रकाश देने की विशेष सर्विस, विशेष प्लान्स चलते थे ಅಂತ ಸಮಯ ಬಂದಾಗ. ಯಾಕೆಂದ್ರೆ ಯಜ್ಞದ ಆದಿಯಲ್ಲಿ ಎಷ್ಟು ವಿಘ್ನಗಳು, ಎಷ್ಟು ಅಡೆತಡೆಗಳು, ಎಷ್ಟು ಮಕ್ಕಳಿಗೆ ಅನನ್ಯ ಮಕ್ಕಳಿಗೆ ಬಂಧನ ಎಲ್ಲ. ಆ ಸಮಯದಲ್ಲಿ ಹಗಲು ರಾತ್ರಿ ಸಕಾಶ್ ಕೊಡುವ ವಿಶೇಷ ಸರ್ವಿಸ್, ವಿಶೇಷ ಪ್ಲಾನ್ಸ್ ಬ್ರಹ್ಮ ಬಾಬಾದ ನಡೀತಾ ಇತ್ತು. निर्बल आत्माओं को बल भरने का विशेष टेंशन रहता था, जिससे अनेक आत्माओं को अनुभव भी होता था. निर्बल ಆತ್ಮಗಳಿಗೆ ಬಲ ತುಂಬುವ ವಿಶೇಷ ಗಮನ ಇರ್ತಿತ್ತು. ಅನೇಕ ಆತ್ಮಗಳಿಗೆ ಅನುಭವ ಆಗ್ತಿತ್ತದು. रात रात को भी समय निकाल आत्माओं को सकाश करने की सर्विस चलती थी. ब्रह्मा बाबा ರಾತ್ರಿ ಅಮೃತ ವೇಳೆ 2 ಗಂಟೆಗೆಲ್ಲ ಹೇಳ್ತಿದ್ರು. ಎದ್ದು ಎಲ್ಲರಿಗೂ ಸಕಾಶ ತುಂಬಿ ಸೇವೆ ಮಾಡ್ತಿದ್ರು. तो अभी विशेष सकाश देने की सर्विस करनी है. ಈಗ ನಾವು ಸಹಿತ ಎಲ್ಲರಿಗೂ ವಿಶೇಷ ಸಕಾಶ ಕೊಡುವ ಸೇವೆ ಮಾಡಿ. लाइट हाउस माइट हाउस बनकर ये सर्विस खास करनी है. ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಖಾಸಾಗಿ ಪರ್ಟಿಕ್ಯುಲರ್ ಆಗಿ ಈ ಸೇವೆಯನ್ನ ಮಾಡಿ. ತಬ್ ಚಾರೋ ಓರ್ ಲೈಟ್ ಮೈಟ್ ಕಾ ಪ್ರಭಾವ ಫೈಲೇಗಾ. 4 ಕಡೆ ಆವಾಗ ಲೈಟ್ ಮತ್ತೆ ಮೈಟಿನ ಪ್ರಭಾವ ಬೀರ್ತದೆ. ಅಭಿ ಯಹಿ ಅವಶ್ಯಕತಾ है. जैसे कोई सावकार होता है तो अपने नजदीक संबंधियों को मदद देकर ऊंचा उठा लेते. ऐसे ಯಾವ್ದಾದ್ರು ಸಾವಕಾರ ಮಂದಿ ತಮ್ಮ ಸಮೀಪ ಸಂಬಂಧಿಕರು ಬಹಳ ತೊಂದರೆಯಲ್ಲಿದ್ದರೆ ಸಮೀಪ ಸಂಬಂಧರಿಗೆ ಸಹಯೋಗ ಕೊಟ್ಟು ಅವರನ್ನ ಕೈ ಹಿಡಿದು ಮೇಲೆ ಕೆತ್ತುತ್ತಾರೆ ಇಲ್ಲೋ. ಅದೇ ರೀತಿ वर्तमान समय जो भी कमजोर आत्माएं संपर्क और संबंध में ही उनको विशेष सकाश देनी है. ಅದೇ ರೀತಿ ವರ್ತಮಾನ ಸಮಯದಲ್ಲಿ ದುರ್ಬಲ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರಲ್ಲ, ಅವ್ರಿಗೆ ವಿಶೇಷವಾಗಿ ಸಕಾಶ ಕೊಟ್ಟು ಅವರ ಕೈ ಹಿಡಿದು ಏನ್ ಮಾಡ್ಬೇಕು, ಮೇಲಕ್ಕೆತ್ತಬೇಕು, ಶಕ್ತಿ ತುಂಬಬೇಕು. अंतः सकाश देने की सर्विस करनी है. अच्छा, ओम शांति. ಇವತ್ತಿನ वरदान 1000 भुजा वाले ब्रह्मा बाप के साथ का निरंतर अनुभव करने वाले सच्चे स्नेही भव. सहस्र भुजाधारी ಬ್ರಹ್ಮ ತಂದೆಯ ಜೊತೆಗೆ ನಿರಂತರ ಅನುಭವ ಮಾಡುವ ಸತ್ಯ ಸ್ನೇಹಿ ಆಗಿರಿ. ಇವತ್ತು ಬ್ರಹ್ಮ ಬಾಬಾ ಎಲ್ಲ ಮಕ್ಕಳು ನೆನಪು ಮಾಡೋದು ಯಾರನ್ನ? ಇವತ್ತು ನಮ್ಮ ಅಲೌಕಿಕ ತಂದೆಯನ್ನ ಅಲ್ವಾ? ಅಲೌಕಿಕ ತಂದೆ ಬ್ರಹ್ಮ ಬಾಬಾ ಸಹಸ್ರ ಭುಜಾಧಾರಿ ಅಂದ್ರೆ ಏನರ್ಥ? ನಾವೆಲ್ಲ ಬ್ರಹ್ಮಕುಮಾರ ಕುಮಾರಿಯರು, ಸಹಸ್ರ ಲಕ್ಷ ಭುಜಾಧಾರಿಗಳು ನಾವೆಲ್ಲ. ಬ್ರಹ್ಮ ಬಾಬನ ಜೊತೆಗೇನೆ ನಿರಂತರ ಅನುಭವ ಮಾಡುವ ಸತ್ಯ ಸ್ನೇಹಿ ಭವ. ಸತ್ಯ ಸ್ನೇಹಿ ಭವ. ಇವತ್ತು ಜನವರಿ 18 ಶಿವಬಾಬನ ನೆನಪು ಮಾಡಿ, ಅರೆ ಬ್ರಹ್ಮನ್ ಬಿಡ್ಬೇಡಿ. ಬ್ರಹ್ಮ ಬಾಬನ ಜೊತೆಗೇನೆ ಇವತ್ತು ಶಿವಬಾಬನ ಜೊತೆಗಿರ್ಬೇಕ. ಬ್ರಹ್ಮ ಬಾಬಾ ಸಹಸ್ರ ಭುಜಾಧಾರಿ ಬ್ರಹ್ಮ ತಂದೆಯ ಜೊತೆಗೇನೆ ನಿರಂತರ ಇರುವಂತ ಅನುಭವ ಮಾಡಿ. ಮತ್ತೆ ಅವರ ತನುವಿನಲ್ಲಿ ಶಿವಬಾಬಾ ಇದ್ದಾರೆ, ಶಕ್ತಿ ತುಂಬುತ್ತಿದ್ದಾರೆ. ಓಕೆ, ವರ್ತಮಾನ ಸಮಯ ಸಹಸ್ರ ಭುಜಾವಾಲೆ ಬ್ರಹ್ಮ ಬಾಬನ ರೂಪ ಆ ಪಾತ್ರ ನಡೀತಾ ಇದೆ. ಯಾವ ರೀತಿ ಆತ್ಮಗಳಿಲ್ಲ ಅಂದ್ರೆ ಆತ್ಮಕ್ಕೆ ಬಿನಾ ಭುಜ ಕುಚ್ ನೈ ಕರ್ ಸಕ್ತಿ ಅಲ್ವಾ? ಆತ್ಮ ಇಲ್ಲ ಅಂದ್ರೆ ಭುಜಗಳು ಏನ್ ಮಾಡ್ತವೆ? ಅದೇ ರೀತಿ ಬಾಪ್ತಾದ ಇಲ್ಲದೆ ಈ ಮಕ್ಕಳೆನ್ನುವಂತ ಭುಜಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕಾರ್ಯ ಮಾಡೋಕ್ಕಿಂತ ಮೊದಲು ಬಾಪಕ ಸಹಯೋಗ ಹೇ. ಎಲ್ಲವರೆಗೆ ಸ್ಥಾಪನೆಯ ಪಾತ್ರ ನಡೀತದೋ ಅಲ್ಲಿಯವರೆಗೆ ಬಾಪ್ತಾದ ಬಚ್ಚೋಂಕೆ ಹರ್ ಸಂಕಲ್ಪ ಹರ್ ಸೆಕೆಂಡ್ ಮೇ ಸಾಥ್ ಹೇ. ಸ್ಥಾಪನೆಯ ಪಾತ್ರ ಮುಗಿಯೋ ತನಕನು ಬ್ರಹ್ಮ ಬಾಬಾ ನಮ್ಮ ಜೊತೆಗೇನೆ ಇರ್ತಾರೆ. ಕಭಿ ಭಿ ಜುದಾಯಿ ಕಾ ಪರ್ದಾ ಡಾಲ್ ವಿಯೋಗಿ ನಹಿ ಬನೋ.
ಬ್ರಹ್ಮ ಬಾಬನನ್ನ ಮರ್ತು ಬಿಟ್ಟು ವಿದಾಯದ ಪರದೆಯನ್ನ ಹಾಕಿ ವಿಯೋಗಿ ಆಗ್ಬೇಡಿ. प्रेम के सागर के लहरों में लहराओ, गुणगान करो, लेकिन गायन नहीं बनो। बाप के स्नेह का प्रत्यक्ष स्वरूप सेवा के स्नेही बनो. ಪ್ರೇಮ ಸಾಗರ ತಂದೆಯ ಅಲೆಗಳಲ್ಲಿ ಏನ್ ಮಾಡ್ಬೇಕು? ತೇಲಾಡಿ ಗುಣಗಾನವನ್ನ ಮಾಡಿ. ಎಂದಿಗೂ ಗಾಯಲಾಗಬೇಡಿ, ಗಾಯಾಳುಗಳಾಗಬೇಡಿ. ತಂದೆಯ ಸ್ನೇಹ ಪ್ರತ್ಯಕ್ಷ ರೂಪ, ಸೇವಾಕ್ಕೆ ಸ್ನೇಹಿ ಬನು. ಬಾಬನ ಜೊತೆ ಸ್ನೇಹ ಇದೆ ಅಂದ್ರೆ ಪ್ರತ್ಯಕ್ಷ ರೂಪ ಯಾವುದು? ಸೇವೆಯ ಜೊತೆಗೆ ನಮ್ಗೆ ಸ್ನೇಹ ಇರಬೇಕು. ಅಚ್ಚ, ಆದ್ರಿಂದ ಸಹಸ್ರ ಭುಜಾಧಾರಿ ಬ್ರಹ್ಮ ತಂದೆಯ ಜೊತೆಗೆ ನಿರಂತರ ಅನುಭವ ಮಾಡುವ ಸತ್ಯ ಸ್ನೇಹಿ ಆಗಿರಿ. ಸ್ಲೋಗನ್: अशरीरी स्थिति का अनुभव व अभ्यास ही नंबर आगे आने का आधार है. अशरीरी ಸ್ಥಿತಿಯ ಅನುಭವ ಅಥವಾ ಅಭ್ಯಾಸ ನಂಬರ್ ಮುಂದೆ ಬರ್ಲಿಕ್ಕೆ ಅದು ಆಧಾರ ಆಗಿದೆ. ಆದ್ರಿಂದ ಇವತ್ತು ಪೂರ್ಣ ಅಶರೀರಿ ಸ್ಥಿತಿಯಲ್ಲಿರೋಣ. ಅಶರೀರಿ ಸ್ಥಿತಿಯ ಅಭ್ಯಾಸದಲ್ಲೇ ಇರೋಣ. ಹೇಗೆ ಅಭ್ಯಾಸ ಮಾಡ್ಬೇಕನ್ನೋದು ಎಲ್ಲವನ್ನ ಬಾಬಾ ಇವತ್ತು ಮುರಳಿಯಲ್ಲಿ ಬಹಳ ಚಂದ ಹೇಳಿದ್ದಾರೆ. ಹೇಗೆ ಯೋಗ ಮಾಡಬೇಕು, ಹೇಗೆ ಕರ್ಮಾತೀತ ಇರಬೇಕು, ಹೇಗೆ ನ್ಯಾರಾಪನ್ನಿನ ಅನುಭೂತಿ ಇರಬೇಕು, ನಮ್ಮ ಸ್ಥಿತಿಯೇ ನ್ಯಾರಿ ಸ್ಥಿತಿ ಹೆಂಗಿರ್ಬೇಕು, ಯಾವುದಕ್ಕೆ ಅಂಟಿಕೊಳ್ಳದೆ ಲಗಾವಿಲ್ಲದೆ ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ನಂತರ ದೇಹ ಸಹಿತ ಎಲ್ಲ ಸಂಬಂಧವನ್ನ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದರೆ ಬಾಬಾ. ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿಯ ದಾರಿಯನ್ನ ತೋರಿಸಲು ಲೈಟ್ ಹೌಸ್ ಆಗಿರಿ. ಏಳುವಾಗ, ಕುತ್ಕೊಳ್ಳುವಾಗ, ನಡೆಯುವಾಗ ಲೈಟ್ ಹೌಸ್ ಆಗಿರಿ. ಅಮೃತ ವೇಳೆ ಎದ್ದು ಎಲ್ಲರಿಗೂ ಏನ್ ಮಾಡಿ? ಸರ್ಚ್ ಲೈಟ್ ಕೊಡಿ, ಸಕಾಶ್ ಕೊಡಿ. ಎಲ್ಲರೂ ನಮ್ಮನ್ನ ಇವತ್ತು ಏನ್ ಮಾಡ್ತಿದ್ದಾರೆ? ನೆನಪು ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಶಕ್ತಿಯರ ಪೂಜೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಆ ಜವಾಬ್ದಾರಿಯನ್ನ ನಿಭಾಯಿಸ್ತೀರಿ ಅಲ್ವಾ? ಮತ್ತೆ ನಮ್ಮ ಕಲ್ಯಾಣ ಆಗ್ಬೇಕು, ಮತ್ತೊಬ್ಬರ ಕಲ್ಯಾಣ ಆಗ್ಬೇಕಾದ್ರೆ ಬಾಬಾಕೋ ಬಹುತ್ ಲವ್ ಸೆ ಯಾದ್ ಕರೋ. ಎಷ್ಟು ತಂದೆ ನೆನಪಿನ ಬಗ್ಗೆ ಬಾಬಾ ಇವತ್ತು ತಿಳಿಸಿದ್ದಾರೆ. ಇವತ್ತು ಅವ್ಯಕ್ತ ಸ್ಥಿತಿಯಲ್ಲಿರೋಣ. ನಿರಂತರ ಬ್ರಹ್ಮ ಬಾಬಾ ಮತ್ತೆ ಶಿವ ಬಾಬಾ. ನಾನು ಫರಿಷ್ಠಾ, ಬಾಬನು ಫರಿಷ್ಠಾ ರೂಪ, ಸಾಕಾರ ರೂಪ, ಫರಿಷ್ಠಾ ರೂಪ. ಎರಡು ಪ್ರಾರಂಭದಲ್ಲಿದ್ದವ್ರಿಗೆ ಹೆಂಗ್ ಅನುಭವ ಆಗ್ತಿತ್ತು, ಈಗ ನಮ್ಮದು ಫರಿಷ್ಠಾ ರೂಪ ಮತ್ತು ಭವಿಷ್ಯದ ರೂಪ ಎರಡು ಎಲ್ಲರಿಗೂ ಅನುಭವ ಆಯ್ತು ಅಂದ್ರೆ ಜನ ತಾನೇ ಏನಾಗ್ತಾರೆ? ಅವಾಗ ಓಡಿ ಬರ್ತಾರೆ. ಯಜ್ಞದ ಆದಿಯಲ್ಲಿ ಹೆಂಗ್ ನಡೀತು, ಈ ಯಜ್ಞದ ಕೊನೆಯಲ್ಲೂ ಅದೇ ರೀತಿ ನಡೀಲಿಕ್ಕಿದೆ. ನಾವು ಬಾಬರವರಿಗೆ ಯಾವ ರೀತಿ ಸಹಯೋಗ ಕೊಡಬೇಕು, ಯಾವ ರೀತಿ ಬಾಬರವರ ಶ್ರೀಮತದ ಪ್ರಕಾರ ನಡಿಬೇಕು, ಅಂಶ ಮಾತ್ರನು ಪಾಪ ಇಲ್ಲದಿರುವಂತ ಸ್ಥಿತಿ ಹೆಂಗಿರ್ಬೇಕು, ಯಜ್ಞಕ್ಕೆ ನಿಂದಕರಾಗದಂತೆ ಹೆಂಗಿರ್ಬೇಕು, ಎಷ್ಟು ಬಾಬಾ ಇವತ್ತು ತಂದೆ ನೆನಪು ಮಾಡೋದ್ರಿಂದ ಏನೇನಾಗ್ತದೆ ನಿರಂತರ ನೆನಪು ಮಾಡಿ ತಂದೆಗೆ ಎಷ್ಟು ನಾವು ವಿಶ್ವ ಕಲ್ಯಾಣಕ್ಕೆ तुम ही श्रीमत पर सारे विश्व का कल्याण करने वाले ही. ಶ್ರೀಮತದ ಪ್ರಕಾರ ನಡಿತೀವಿ ಅಂತಂದ್ರೆ ನಮ್ಮನ್ನ ಕಟ್ಕೊಂಡೇ ಬಾಬಾ ವಿಶ್ವ ಕಲ್ಯಾಣವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಬಾಬನ ಜೊತೆಗೆ ಸಂಪೂರ್ಣ ಸ್ನೇಹಿಯಾಗಿ, ಲವ್ಲಿ ಮಕ್ಕಳಾಗಿ, ಬಾಬನಿಗೆ ಬಲಭುಜವಾಗಿ ಇವತ್ತಿನ ದಿನ ವಿಶೇಷವಾಗಿ ಅವ್ಯಕ್ತ ಸ್ಥಿತಿಯ ಅನುಭೂತಿ ಮಾಡಿ ಬ್ರಹ್ಮ ಬಾಬರವರು ಸಮಾನಾಗುವ ವಿಶೇಷ ಅನುಭೂತಿ ಮಾಡೋಣ. ಅಚ್ಚ, ಓಂ ಶಾಂತಿ. ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರಿದು. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ
ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಮುತ್ತಿನ ಮಕ್ಕಳೇ ಎನ್ನುತ್ತ ಎಲ್ಲರ ಪರಮಪಿತನ ಪ್ರೀತಿಯ ತೋರಿದ. ಬಲಿಹಾರಿಯಾಗಿಸಿ ತನ್ನನು ತಾನು ನಮಗೆ ಸುಖ ಸಂಸಾರವ ನೀಡಿದ. ಶಿವನು ತನ್ನಯ ಜ್ಞಾನವ ತಿಳಿಸಿದ ಬಾಬಾ ನಿನ್ನಯ ಮುಖದಿಂದ. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಅಲೌಕಿಕ ಜೀವನದಿಂದ ಸತ್ಕರ್ಮಗಳ ವರದಾನವ ನೀಡಿದ. ಅಭಿಮಾನವು ಲೇಷವು ಸೆಳೆಯಲೇ ಇಲ್ಲ, ಸೇವಕನಾಗಿ ಜಗವನ್ನು ಧರಿಸಿದ. ಅಭಿಮಾನವು ಲೇಷವು ಸೆಳೆಯಲೇ ಇಲ್ಲ, ಸೇವಕನಾಗಿ ಜಗವನ್ನು ಧರಿಸಿದ. ಸರ್ವ ಸಂಗಾತಿ ಸರ್ವರ ಮಿತ್ರನು, ಸರ್ವರಿಗೆ ತಾಧಾರ. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಶಬ್ದಗಳಲ್ಲಿ ನಿನ್ನ ವರ್ಣಿಸಲಾಗದು ನಿನ್ನ ಮಹಿಮೆಯನು ಬಾಬಾ. ಕಣ್ಣುಗಳು ನೋಡಿವೆ, ಮನವು ಅರಿತಿದೆ, ನಿನ್ನ ನಗಲಿರಲಾರೆವು ಎಂದು. ಕಣ್ಣುಗಳು ನೋಡಿವೆ, ಮನವು ಅರಿತಿದೆ, ನಿನ್ನ ನಗಲಿರಲಾರೆವು ಎಂದು. ತೀರವೇ ಇಲ್ಲದ ಈ ಸಾಗರದಲ್ಲಿ ಮನವು ನರ್ತಿಸಿ ನಲಿಯುತ್ತಿದೆ. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಓಂ ಶಾಂತಿ ಓಂ ಶಾಂತಿ